ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈನ್ಯಗಳ ಕರ್ತನಾದ ನಮ್ಮ ದೇವರೇ, ಸ್ತೋತ್ರಗಳನ್ನ ಸಲ್ಲಿಸುತ್ತೇವಪ್ಪ. ದೇವರೇ, ಪರಲೋಕದ ಮಹಾರಾಜ್ಯದಲ್ಲಿ ದೇವರೇ, ಕೋಟ್ಯಾನುಕೋಟಿ ದೇವದೂತರು ನೀನು ಪರಿಶುದ್ಧನು 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 ಎಂದು ಪ್ರತಿದಿನವೂ ಪ್ರತಿಕ್ಷಣವೂ ಆರಾಧಿಸಲ್ಪಡುವಂತಹ ಮಹಾ ಪರಿಶುದ್ಧನಾದ ದೇವರು ಅದು ನೀನು ಮಾತ್ರನೇ ಆಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ದೇವರ ಭೂಮಿಯಲ್ಲಿರುವ ಮನುಷ್ಯರಾದ ನಾವು ಕೂಡ ನಿಮ್ಮನ್ನು ಆರಾಧನೆ ಮಾಡುವುದಕ್ಕಾಗಿ, ಮನುಷ್ಯರಾದ ನಮ್ಮನ್ನು ನಿನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನೀನು ಸೃಷ್ಟಿ ಮಾಡಿರುವ ಉದ್ದೇಶದಂತೆ ದೇವರೇ, ಈ ದಿನ ನಿನ್ನ ಸನ್ನಿಧಾನಕ್ಕೆ ನಿಮ್ಮನ್ನು ಆರಾಧನೆ ಮಾಡುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸು ಎಂದು ನಾವು ಬೇಡುವವರಾಗಿದ್ದೇವೆ. ದೇವರೇ ಅಪ್ಪ, ಕರ್ತನೆ, ಬಲದಿಂದಲ್ಲ ಪರಾಕ್ರಮದಿಂದಲೂ ಅಲ್ಲ, ಎಲ್ಲವೂ ಯೆಹೋವನ ಆತ್ಮನಿಂದಲೇ ಆಗುತ್ತದೆ ಅಂತ ಹೇಳಿದ ಅದೇ ದೇವರೇ ಅಪ್ಪ, ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ಈ ದಿನದ ಆರಾಧನೆಯನ್ನು ಆದಿಂದಲೂ ಅಂತ್ಯದವರೆಗೂ ನೀನಿದ್ದು ನಡೆಸಬೇಕೆಂದು ನಾವು ಬೇಡುವವರಾಗಿದ್ದೇವಪ್ಪ. ನೀ ನಮ್ಮ ಮಧ್ಯದಲ್ಲಿ ಇದು ನಡೆಸು ದೇವರ ಆತ್ಮನೇ. ಅದಕ್ಕಾಗಿ ಸ್ತೋತ್ರ. ಬರಬೇಕಾದ ಎಲ್ಲ ಮಕ್ಕಳನ್ನ ತಕ್ಕ ಸಮಯದಲ್ಲಿ ನಿನ್ನ ಸಮ್ಮುಖಕ್ಕೆ ಬರತಕ್ಕಂಥ ಎಲ್ಲ ಕಾರ್ಯಗಳನ್ನ ದೇವರಾತ್ಮನೆ ನೀನು ಮಾಡಿ ನಡೆಸಿ ಅಂತ ನಾವು ಬಿಡುವವರಾಗಿದ್ದೇವಪ್ಪ. ಮನುಷ್ಯರಿಗೆ ಅಸಾಧ್ಯವಾದದ್ದು ಎಲ್ಲವನ್ನ ಸಾಧಿಸುವಂತ ದೇವರು ಅದು ನೀನು ಮಾತ್ರನೇ ಆಗಿದೆಯಪ್ಪ. ನೀನೆಲ್ಲವನ್ನ ಸಾಧಿಸಿ ನಡೆಸಿ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ದೇವರಾತ್ಮನೆ ಅಪ್ಪ, ಹಾಡುಗಳ ಮುಖಾಂತರವಾಗಿ ನಿನ್ನ ಹೆಸರು ಒಂದೇ ಮಹಿಮೆ ಉಂಟಾಗಲಿ ಎಂದು ನಾವು ಬೇಡುವವರಾಗಿದ್ದೇವೆ. ದೇವರೇ ಅಪ್ಪ, ನಾವು ನಿಮ್ಮನ್ನು ಆರಾಧನೆ ಮಾಡುವ ಎಲ್ಲಾ ದಿನವೂ ಎಲ್ಲ ಕ್ಷಣವೂ ನಮ್ಮ ಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧನೆ ಮಾಡುವಂತೆ ನಮ್ಮನ್ನು ಆಶೀರ್ವದಿಸು. ನಮ್ಮ ಪೂರ್ಣ ಬಲದಿಂದ ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸು. ನಮ್ಮ ಪೂರ್ಣ ಶಕ್ತಿಯಿಂದ ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸು. ದೇವರೇ, ನಮ್ಮ ಪೂರ್ಣ ಎಲ್ಲ ಜ್ಞಾನವನ್ನ ನಿನಗಾಗಿ ನಾವು ಉಪಯೋಗಿಸುವಂತೆ ಆಶೀರ್ವದಿಸಿ ನಡೆಸು. ಯಾಕೆಂದ್ರೆ ನಮಗೆ ಪೂರ್ಣ ಬಲವನ್ನು ಕೊಟ್ಟವನು ನೀನು ಮಾತ್ರನೇ ಆಗಿದೆ. ಅದಕ್ಕಾಗಿ ಸ್ತೋತ್ರ. ನಮಗೆ ಪೂರ್ಣ ಶಕ್ತಿಯನ್ನು ಕೊಟ್ಟಿರುವುದು ಅದು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಮಗೆ ಪೂರ್ಣ ಜ್ಞಾನವನ್ನು ಕೊಟ್ಟಿರುವುದು ಅದು ನೀನಾಗಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಅದರಿಂದ ದೇವರೇ, ನಮಗೆಲ್ಲ ಕೊಟ್ಟಂತ ಎಲ್ಲ ತಲಾಂತರಗಳನ್ನ ನಾವು ನಿನ್ನ ಹೆಸರಿನ ಮಹಿಮೆಗಾಗಿ ಉಪಯೋಗಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಿ ನಾವು ಬೇಡುವವರಾಗಿದ್ದೇವೆ. ಯವನಸ್ಥ ವಿರುದ್ಧ ವೀರನ ಕೈಯಲ್ಲಿರುವ ಅಂಬಗಳ ಹಾಗೆ ಇದ್ದಾರೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಹೌದು ದೇವರೇ, ನಿನ್ನ ಕೈಯಲ್ಲಿರುವ ಬಾಣಗಳಂತೆ ನಮ್ಮನ್ನ ನಿನ್ನ ಹೆಸರಿನ ಮಹಿಮೆಗಾಗಿ ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಉಪಯೋಗಿಸಿ ನಡೆಸು ಎಂದು ನಾವು ಬಿಡುವವರಾಗಿದ್ದೇವೆ. ದೇವರೇ, ಅದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ಈ ದಿನದಲ್ಲಿ ನೀನು ತಾನೇ ನಮ್ಮ ಮಧ್ಯದಲ್ಲಿ ಇದು ಮಹಿಮೆ ಹೊಂದಬೇಕೆಂದು ನಾವು ಬಿಡುವವರಾಗಿದ್ದೇವೆ. ಸಭೆಯಾಗಿ ಕರ್ತನೆ, ನಾವು ಒಂದೇ ಮನಸ್ಸುಳ್ಳವರಾಗಿ ನಿಮ್ಮನ್ನು ಆರಾಧನೆ ಮಾಡುವಂತ ಆಶೀರ್ವದಿಸು. ಯಾಕೆಂದ್ರೆ ಪಂಚಶತಮಾನದ ದಿನದಂದು ಎಲ್ಲಾ ಶಿಷ್ಯರು ದೇವರೇ ಬಾಡಿಗೆ ಮೇಲೆ ಒಂದೇ ಕುಟುಂಬದವರಾಗಿ ಅವರು ಒಂದೇ ಮನಸ್ಸಿನಿಂದ ನಿನ್ನನ್ನು ಆರಾಧನೆ ಮಾಡುವಾಗ ಅವರ ಮಧ್ಯದಲ್ಲಿ ಅನೇಕ ಬಿಡುಗಡೆಗಳನ್ನ ಮಾಡಿದ ದೇವರು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ. ಅವರ ಮಧ್ಯದಲ್ಲಿ ನಿನ್ನ ಪವಿತ್ರಾತ್ಮನನ್ನ ಸುರಿಸಿದಕ್ಕಾಗಿ ಸ್ತೋತ್ರಗೊಳ್ತೇನೆ. ಆ ಪವಿತ್ರಾತ್ಮನ ಮುಖಾಂತರವಾಗಿ ದೇವರೇ, ಇದುವರೆಗೂ ನಿನ್ನ ಕೃಪೆಯ ಸಭೆಯಾದ ನಮ್ಮೆಲ್ಲರನ್ನ ನಡೆಸುತ್ತಾ ಬಂದದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ದೇವರೇ, ಅವು ಕರ್ತನೆ, ನೀ ನಮ್ಗೆ ವಾಗ್ದಾನ ಮಾಡಿದ್ದಿ. ನಿಮಗೆ ಗೊತ್ತಿರುವ ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ. ಅವು ದೇವರ ಆಲಯ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದ ಸಭೆ ಅದು ಲೋಕದ ರೀತಿಯಲ್ಲಿ ದೇವಾಲಯವಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರೇ, ನೀನು ನಮ್ಮನ್ನೇ ದೇವಾಲಯವಾಗಿ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ನೀನು ನಮ್ಮ ಹೃದಯ ಎಂಬ ಆಲಯದಲ್ಲಿ ವಾಸ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ದೇವರೇ ಅಪ್ಪ, ಕರ್ತನೆ, ನಮ್ಮಲ್ಲೇ ನೀನು ವಾಸವಾಗಿರುವಾಗ ಕರ್ತನೆ, ನಾವು ಇನ್ನೂ ಹೆಚ್ಚಾಗಿ ನಿನ್ನನ್ನು ಆರಾಧನೆ ಮಾಡಿ ನಿನ್ನನ್ನು ಮಹಿಮೆ ಪಡಿಸುವಂತೆ ನೀನೇ ನಮ್ಮನ್ನು ನಡೆಸು ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ದೇವರಾತ್ಮನೆ ಅಪ್ಪ, ಈ ದಿನ ಕಾಣಿಕೆ ಬಾ ಎಲ್ಲವನ್ನ ನಿಂತನ್ನು ಆಶೀರ್ವದಿಸು. ನಾವು ಹೆಚ್ಚಾಗಿ ಬಿತ್ತಿ ಹೆಚ್ಚಾಗಿ ಕುಯ್ಯತಕ್ಕಂತೆ ನಮ್ಮ ಕರಗಳನ್ನ ಬಲಪಡಿಸು. ದೇವರೇ, ನಾವು ದುಡಿಯುವುದಕ್ಕೆ ಶಕ್ತಿ ಬಲ ಎಲ್ಲ ಕೊಟ್ಟಿರುವುದು ಇದು ನೀನಾಗಿದೆಯಪ್ಪ. ಅದಕ್ಕಾಗಿ ಸ್ತೋತ್ರವನ್ನ ತರಿಸ್ತೇವೆ. ನಮಗೆ ಕೊಟ್ಟವುಗಳೇ ನಾವು ಶ್ರೇಷ್ಠವಾದದ್ದನ್ನ ನಾವು ನಿನಗಾಗಿ ಕೊಡುವಂತೆ ನಮ್ಮನ್ನು ಆಶೀರ್ವದಿಸಿ ನಾವು ಬಿಡುವವರಾಗಿದ್ದೇವೆ. ಅಪ್ಪ, ವಾಕ್ಯದ ಭಾಗವನ್ನು ಕೂಡ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಮನುಷ್ಯನು ರೊಟ್ಟಿಯಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದಲೇ ಮನುಷ್ಯನು ಬದುಕುತ್ತಾನೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಹೌದು ದೇವರೇ, ನಾವು ಆಹಾರ ತಿಂದು ಬದುಕುವುದಲ್ಲಪ್ಪ, ನಮ್ಮ ಆತ್ಮಕ್ಕೆ ನಿನ್ನ ವಾಕ್ಯ ಬೇಕಪ್ಪ. ಅದಕ್ಕಾಗಿ ಸ್ತೋತ್ರವನ್ನ ತರುತ್ತೇವಪ್ಪ. ನಿನ್ನ ವಾಕ್ಯದವನ್ನ ನಮ್ಮ ಆತ್ಮ ತಿಂದು ಬಲಿಷ್ಠವಾಗತಕ್ಕಂತೆ ಆಶೀರ್ವದಿಸು. ಮುಂದೆ ಮಹಾಬಲಿಷ್ಠವಾದ ನಿನ್ನ ಪರಲೋಕದ ಸಾಮ್ರಾಜ್ಯವನ್ನ ನಾವು ಸೇರುವುದಕ್ಕಾಗಿ ನಮ್ಮ ಆತ್ಮವನ್ನ ಪ್ರತಿದಿನ ದೇವರೇ ನಿನ್ನ ವಾಕ್ಯದಿಂದ ಬಲಪಡಿಸಿ ಎಂದು ನಾವು ಬಿಡುತ್ತೇವೆ. ನಿನ್ನ ವಾಕ್ಯದ ಬಲದಿಂದ ನಾವು ಶೋಧನೆಗಳನ್ನ ಜಯಿಸುವಂತೆ ಆಶೀರ್ವದಿಸು. ನಿನ್ನ ವಾಕ್ಯದ ಬಲದಿಂದ ಸೈತಾನನನ್ನ
ಜಯಿಸುವುದಕ್ಕೆ ನಿನ್ನ ಕೃಪೆಯನ್ನು ದಯಪಾಲಿಸೆಂದು ನಾವು ಬೇಡುವವರಾಗಿದ್ದೇವಪ್ಪ. ದೇವರ ಎಲ್ಲಾ ಶೋಧನೆಗಳನ್ನ ಜಯಿಸುವುದು ಅದು ನಿನ್ನ ವಾಕ್ಯದ ಬಲದಿಂದ ಮಾತ್ರ ಸಾಧ್ಯ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಹೌದು ಕರ್ತನೆ, ನಿನ್ನ ವಾಕ್ಯದ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸೆಂದು ನಾವು ಬಿಡುತ್ತೇವೆ. ಈ ದಿನ ತಿಳಿಯಲಾದ ಮಹತ್ತಾದ ಗುಣಾರ್ಥಗಳನ್ನ ನಿನ್ನ ವಾಕ್ಯದ ಮುಖಾಂತರವಾಗಿ ನೀನು ನಮಗೆ ತಿಳಿಯಪಡಿಸೆಂದು ನಾವು ಬಿಡುವವರಾಗಿದ್ದೇವೆ. ಹಾಗೆ ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವಪ್ಪ. ಈ ದಿನದ ಆರಾಧನೆ ಆದಿಯಿಂದ ಲಾಂಛನದವರೆಗೂ ನೀನಿದ್ದು ನಡೆಸಬೇಕೆಂದು ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬಿಡುವುದೇ ದೇವೇ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ. ನಾವು ಈ ದಿನ ಹಾಡಿನ ಸಂಖ್ಯೆ 137 ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು ಎಂಬ ಹಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆಪಡಿಸುವುದಾಗಿರೋಣ. ನಮ್ಮ ಸಭೆ ಹೆಸರು JCS ಚರ್ಚ್, ಅಂದ್ರೆ ಜೀಸಸ್ ಕಮಿಂಗ್ ಸೂನ್ ಸಭೆ. ಆದ ಕಾರಣ ನಮ್ಮ ಸಭೆಯಲ್ಲಿ ಮೊದಲನೇ ಹಾಡು ಯೇಸುವಿನ ರಹಸ್ಯಪೂರ್ಣದ ಹಾಡಾಗಿರುತ್ತದೆ. ಆದ್ದರಿಂದ 137ನೇ ಹಾಡು ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು ಎಂಬ ಹಾಡನಾಡಿ ನಾವು ಈ ದಿನ ದೇವರ ಹೆಸರನ್ನ ಮಹಿಮೆಪಡಿಸುವುದಾಗಿರೋಣ. ಹಲ್ಲೆಲೂಯಾ. 137 ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು ಎಂಬ ಹಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆಪಡಿಸೋಣ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು.
ಅದನ್ನ ಬಿಟ್ಟು ನಾವೇನ್ ಮಾಡ್ಬೇಕು ಎಂಬುದಾಗಿ ದೇವರ ಹಾಡು ಹೇಳ್ತಾ ಇದೆ ನಮ್ಗೆ. ಪರಲೋಕದ ಕುರಿತಾಗಿ ನೀವು ಹೆಚ್ಚಾಗಿ ಮಾತನಾಡಿ, ಯಾಕಂದ್ರೆ ನಿಮ್ಮ ಸ್ವಂತ ದೇಶ ಪರಲೋಕ ಕಣಯ್ಯ ಅಂತ ದೇವ್ರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಭೂಲೋಕ ಅದು ನಮ್ಗೆ ಸ್ವಂತ ದೇಶ ಅಲ್ಲ. ಇಲ್ಲಿ ಕೆಲವು ವರ್ಷಗಳ ಕಾಲ ದೇವ್ರು ನಮ್ಗೆ ಟ್ರಿಪ್ಗೆ ಕಳ್ಸಿದ ರೀತಿಯಲ್ಲಿ ನಮ್ಗೆ ಕಳ್ಸಿಕೊಟ್ಟಿದ್ದಾನೆ. ಇಲ್ಲಿ ಏನಿದ್ರು ಸ್ವಲ್ಪ ದಿನ ಈ ರೀತಿ ಆ ರೀತಿಯಾಗಿ ನೋಡ್ಕೋಬೇಕು. ಅದಾದ್ಮೇಲೆ ದೇವರ ರಹಸ್ಯ ಮರಣ ಬಂದ್ರೆ ಎತ್ತಲ್ಪಡ್ಬೇಕು, ಅಥವಾ ಎರಡನೇದಾಗಿ ನಮ್ಗೆ ಮರಣ ಬಂದ್ರೆ ನಾವು ಭೂಮಿ ಬಿಟ್ಟು ಹೋಗ್ಲೇಬೇಕು. ಹಲ್ಲೆಲೂಯಾ. ಆದ್ರಿಂದ ಬದುಕಿರೋ ಕಾಲದಲ್ಲಿ ಆ ಪರಲೋಕದ ಕುರಿತಾಗಿ ಮಾತನಾಡಿ, ಪರಲೋಕವೇ ನನ್ನ ದೇಶ ಎಂಬುದಾಗಿ ನಾವು ಯಾವಾಗಲೂ ಎದುರು ನೋಡುತ್ತಾ ಕಾಯದಿರುವಾಗ ದೇವರ ಹೆಸರಿನಲ್ಲಿ ಮಹಿಮೆ ಪಡೆಯುವಂತೆ ದೇವರು ನಮ್ಮಿಂದ ಆತನ ಮಹಿಮೆ ಪಡುವವನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಕೋಟಿ ಆತ್ಮಗಳ ಜೊತೆಗೆ ದೇವರು ನಮ್ಮನ್ನ ಅಲ್ಲಿ ಪರಲೋಕದಲ್ಲಿ ಸೇರಿಸಿಕೊಳ್ಳುತ್ತಾನೆ ಎಂಬ ದೇವರು ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ರಕ್ಷಣೆ ಹೊಂದಿರೋರು ಕೂಡ ಅಲ್ಲಿ ಸೇರ್ತಾರೆ, ಬೇರೆ ದೇಶದಲ್ಲಿ ರಕ್ಷಣೆ ಹೊಂದಿರೋರು ಕೂಡ ಪರಲೋಕನೇ ಸೇರ್ತಾರೆ. ಎಲ್ಲಾ ಸಕಲ ಕುಲ ಭಾಷೆ ಜಾತಿ ಜನರು ಎಲ್ಲರೂ ಸೇರುವಂತಹ ಸ್ಥಳ ದೇವರ ಪರಲೋಕದ ರಾಜ್ಯವಾಗಿದೆ. ಹಲ್ಲೆಲೂಯಾ. ಅಲ್ಲಿ ನಾವು ಕೋಟಿ ಆತ್ಮಗಳ ಜೊತೆಗೆ ಸೇರಿ ಕರ್ತನನ್ನ ಮಹಿಮೆ ಪಡಿಸೋದು ನಮಗೆ ಬಹಳ ದೊಡ್ಡ ಆಶೀರ್ವಾದವಾಗಿದೆ. ಹಲ್ಲೆಲೂಯಾ. ಅಲ್ಲಿಗೆ ನಾವು ಸೇರ್ಬೇಕಂದ್ರೆ ಅಲ್ಲಿ ಪರಲೋಕದ ಕುರಿತಾಗಿ ಯೋಚನೆಯನ್ನ ನಾವು ಭೂಲೋಕದಲ್ಲಿ ಇದ್ದಾಗಲೇ ಮಾಡ್ಬೇಕು. ರಕ್ಷಣೆ ಯಾವಾಗ ಹೊಂದ್ಬೇಕಂದ್ರೆ ಭೂಲೋಕದಲ್ಲಿ ಬದುಕಿದಾಗಲೇ ರಕ್ಷಣೆ ಹೊಂದ್ಬೇಕು. ಒಬ್ಬ ಬಡಲಾದ್ರ ಮತ್ತೆ ಶ್ರೀಮಂತ ವ್ಯಕ್ತಿಯನ್ನ ಬರ್ತಾನೆ. ಅವನು ಶ್ರೀಮಂತ ವ್ಯಕ್ತಿ ಭೂಮಿಯಲ್ಲಿ ಅವ್ನ ರಕ್ಷಣೆನೇ ಹೊಂದಲ್ಲ. ಸ್ವಾರ್ಥ ದೇವರ ಯಾವುದು ರೀತಿಯಲ್ಲಿ ಅವನಿಗೆ ತಿಳಿಯಪಡಿಸ್ತಾನೆ ಬಡಲಾಜರನ ಮುಖಾಂತರವಾಗಿ. ಆದ್ರೆ ಈ ಬಡಲಾಜರ ಹೆಸರು ನಂಬ್ಕೊಂತಾನೆ, ಇವ್ನು ಭಿಕ್ಷೆ ಬೆಳ್ಕೊಂಡೆ ಹೆಸರು ನಂಬ್ಕೊಂಡು ಪರಲೋಕನೇ ಪರದೇಶಿ ಸೇರ್ಕೊಂಡ್ಬಿಡ್ತಾನೆ. ಆದ್ರೆ ಅವನು ಶ್ರೀಮಂತ ವ್ಯಕ್ತಿ ಸುವಾರ್ತೆ ಸಾರಿದ್ರು ಅದನ್ನು ತಿರಸ್ಕರಿಸೋದ್ರಿಂದ ಅವನ ಆತ್ಮ ಎಲ್ಲಿ ಸೇರುತ್ತೆ? ನರ್ಕಕ್ಕೆ ಸೇರಲ್ಲ. ನರ್ಕ ಇನ್ನು ಓಪನೇ ಮಾಡಿಲ್ಲ ದೇವ್ರು ನರ್ಕ ಓಪನ್ ಮಾಡೋದು ಉಪದ್ರವ ಕಾಲ ಆದ ನಂತರ. ಅದರಲ್ಲಿ ಬಂದು ಹೋಗೋದು ಬೇರೆ ಯಾರಂತ ದೇವರ ವಾಕ್ಯ ಮುಂದೆ ನಮ್ಗೆ ತಿಳಿಯಪಡಿಸುತ್ತೆ. ಹಲ್ಲೆಲೂಯಾ. ಅಲ್ಲಿವರೆಗೂ ಈಗ ಎಲ್ಲಾ ಸತ್ತವರು ಹೋಗಿ ಸೇರ್ಬೇಕಾದಂತ ಸ್ಥಳ. ರಕ್ಷಣೆ ಹೊಂದಿರೋರು ಪರದೇಶ ಸೇರ್ತಾರೆ, ರಕ್ಷಣೆ ಹೊಂದದೇ ಇರುವವರು ಕೆಳಗಿನ ಪಾತಾಳವನ್ನ ಸೇರುವವರಾಗಿದ್ದಾರೆ. ಅಲ್ಲಿಗೆ ಈ ಶ್ರೀಮಂತ ವ್ಯಕ್ತಿ ಆ ಆತ್ಮ ಹೋಗುತ್ತೆ. ಅವನು ಅಲ್ಲಿ ಹೋದಾಗ ಮೇಲಿದ್ದಂತ ಲಾಜರನ್ನ ನೋಡಿ, ದೇವ್ರೆ ಇವ್ ನನ್ನ ಮನೆ ಮುಂದೆ ಭಿಕ್ಷೆ ಬಿಡ್ತಿದ್ದವನು, ಇವ್ ನೀನ್ ಪರಲೋಕ ರಾಜ್ಯ ಸೇರೋನೆ, ನಾನು ನೋಡಿದ್ರೆ ಇಲ್ಲಿ ಬೆಂಕಿಗೆ ಹಾಕ್ಬಿಟ್ಟಿದ್ಯಲ್ಲಪ್ಪ, ಇದೇ ನ್ಯಾಯ ಅಂತ ಅವನು ದೇವ್ರನ್ನ ಪ್ರಶ್ನೆ ಕೇಳ್ತಾನೆ. ಅವಾಗ ದೇವ್ರವ್ನ ಉತ್ತರ ಕೊಡ್ತಾನೆ, ನೀನು ಹೋಗಿ ಸುವಾರ್ತೆ ನಾನು ತಲುಪಿಸದ್ನಪ್ಪ, ಆದ್ರೆ ನೀನು ಅದನ್ನ ತಿರಸ್ಕಾರ ಮಾಡಿದೆ, ಆದ ಕಾರಣ ನಿನಗೆ ಇವಾಗ ಪಾತಾಳನೇ ಗತಿ. ಇವನಿಗೂ ಕೂಡ ಸುವಾರ್ತೆ ಒಂದಿನ ತಲುಪಿಸಿದೆ, ಅದನ್ನ ಇವನು ಸ್ವೀಕರಿಸಿದ, ಅದರಿಂದ ಇವನು ಈಗ ಪರದೇಶದಲ್ಲಿ ಸಂತೋಷವಾಗಿದ್ದಾನೆ ಎಂಬುದಾಗಿ ದೇವರು ಆ ಶ್ರೀಮಂತ ವ್ಯಕ್ತಿಗೆ ಉತ್ತರವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ರಕ್ಷಣೆ ಹೊಂದೋದಕ್ಕೂ, ದೇಶಸ್ಥಾನ ಹೊಂದೋದಕ್ಕೂ, ಪವಿತ್ರ ಆತ್ಮ ಹೊಂದಿಕೊಳ್ಳುವುದಕ್ಕೂ, ರಹಸ್ಯ ಭರಣ ಸಿದ್ಧ ಆಗೋದಕ್ಕೂ ದೇವರ ರಹಸ್ಯ ಭರಣ ಬರೋರು ಮಾತ್ರ ಟೈಮ್ ಇದೆ. ಈ ಭರಣ ಯಾವಾಗ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಅದು ದೇವರು ಒಂದೇ ಒಂದು ನಿಮಿಷದಲ್ಲಿ ತನ್ನ ಕಾರ್ಯವನ್ನ ಮಾಡಿ ಮುಗಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ತಂದಾಡಿ ದೇವರ ಹೆಸರನ್ನು ಮಹಿಮೆ ಪಡಿಸುವವರಾಗಿ 339ನೇ ಹಾಡನ್ನು ನಾವು 339ನೇ ಹಾಡು, ಆರಾಧನೆ ಆರಾಧನೆ ಸತ್ಯ ಆರಾಧನೆ ಆರಾಧನೆ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯಾ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಆರಾಧನೆ
ಸಂಜೆಯಲ್ಲೂ ರಾತ್ರಿಯಲ್ಲೂ ಮಧ್ಯಾಹ್ನದಲ್ಲಿ ಯಾವ ಟೈಮಲ್ಲೂ ಆರಾಧನೆ ಮಾಡಿದ್ರು ಕೂಡ ಆರಾಧನೆ ಸ್ವೀಕರಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಲೋಕದವರು ಆಗಿದ್ರೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಆರಾಧನೆ ಮಾಡ್ಬೇಕು, ಅಷ್ಟು ಗಂಟೆಗೆ ಮುಹೂರ್ತ ನೋಡ್ಬೇಕು ಎಂಬ ಹೇಳಿ ಅದೇ ಟೈಮ್ಗೆ ಅವನು ದೇವರು ಸ್ವೀಕಾರ ಮಾಡ್ತಾರೆ ಅಂತ ಹೇಳೋ ರೀತಿ ನಡೀತಾರೆ. ಆದ್ರೆ ನಮ್ಮ ದೇವರು ಯಾವ ಟೈಮಲ್ಲಿ ಬೇಕಾದ್ರೂ ಆತನ ಬಳಿ ಪ್ರಾರ್ಥನೆ ಮಾಡುದು, ಆರಾಧನೆ ಮಾಡುದು, ಅದನ್ನ ಸ್ವೀಕರಿಸಿದ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇದು ವ್ಯತ್ಯಾಸ ಲೋಕದ ದೇವರಿಗೂ ಪರಲೋಕದ ದೇವರಿಗೂ. ಹಲ್ಲೆಲೂಯಾ. ಆದ್ರಿಂದ ನಾವು ಲೋಕದವರಲ್ಲ, ನಾವು ಪರಲೋಕದವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆದ್ರಿಂದ ನಾವು ಪರಲೋಕದ ಬಾವುಳ್ಳವರಾಗಿ ಪ್ರತಿದಿನ ನಡೆಯುತ್ತಾ ಜೀವಿಸುತ್ತಾ ಆತನನ್ನು ಆರಾಧನೆ ಮಾಡೋಣ. ಹಲ್ಲೆಲೂಯಾ. ನಾವು 325ನೇ ಹಾಡನ್ನು ನೋಡಿ ದೇವರ ಹೆಸರನ್ನ ಮಹಿಮೆಪಡಿಸುವವರಾಗಿರೋಣ. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು ಎಂಬ ಹಾಡನ್ನು ಹಾಡಿ ನಾವು ದೇವರ ಹೆಸರನ್ನ ಮಹಿಮೆಪಡಿಸುವವರಾಗಿರೋಣ. 325ನೇ ಹಾಡನ್ನು ಹಾಡಿ ನಾವು ದೇವರ ಹೆಸರನ್ನ ಮಹಿಮೆಪಡಿಸೋಣ. 325 ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು ಎಂಬ ಹಾಡನ್ನು ಹಾಡಿ ನಾವು ದೇವರ ಹೆಸರನ್ನ ಮಹಿಮೆಪಡಿಸುವವರಾಗಿರೋಣ. ಎಲ್ಲ ನಿನ್ನ ಕೃಪೆಯೋ ನನಗೆ, ಎಲ್ಲ ನಿನ್ನ ಕೃಪೆಯೋ,
ದೇವರು ನಮ್ಗೆ ಉಚಿತವಾಗಿ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಉಚಿತವಾಗಿ ದೇವರು ಕೂಡ ದಿಶಾಸ್ಥಾನ ಕೊಟ್ಟಿದ್ದಾನೆ. ಉಚಿತವಾಗಿ ದೇವರು ತನ್ನ ಪವಿತ್ರ ಆತ್ಮನನ್ನು ಕೊಟ್ಟಿದ್ದಾನೆ. ಉಚಿತವಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಬಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ನಮ್ಮ ಎಲ್ಲರಿಗಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಇದುವರೆಗೂ ನಾವು ಬದುಕಿರೋದಾದ್ರೆ ಅದು ದೇವರ ಕೃಪೆಯಿಂದಲೇ ಆಗಿದೆ. ಯಾಕಂದ್ರೆ ಅನೇಕರು ಕಳೆದ ದಿನಗಳಲ್ಲಿ ಯುದ್ಧದಲ್ಲಿ ಸುಮಾರು ಈಗ ಆಗ್ಲೇ 2000 ಜನ ಸತ್ತೋಗಿದ್ದಾರೆ ಎಂಬುದಾಗಿ ಸಂಶೋಧಕರು ತಿಳಿಯಪಡಿಸ್ತಿದ್ದಾರೆ. ಹಾಗಾದ್ರೆ ಕಳೆದ ವಾರದಲ್ಲಿದ್ದವರು ಅವ್ರು ಈ ವಾರದಲ್ಲಿ ಇಲ್ಲ. ಹಾಗಾದ್ರೆ ನಾವು ಅದನ್ನು ಉಳಿದಿರುವುದು ಇದು ದೇವರ ಕೃಪೆಯಿಂದಲೇ ಆಗಿದೆ. ಹಲ್ಲೆಲೂಯಾ. ಆದ್ರಿಂದ ದೇವರ ಕೃಪೆಗೆ ನಾವು ಮಹಿಮೆ ಸಲ್ಲಿಸೋಣ. ನಾವೆಲ್ಲರೂ ನಿಲ್ಲೋಣ. ಸ್ವಲ್ಪ ಸಮಯ ದೇವರಲ್ಲಿ ಆರಾಧನೆ ಮಾಡಿಕೊಳ್ಳುವರಾಗಿರೋಣ. ಹಲ್ಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರ ಕಳೆದ ದಿನವೆಲ್ಲ ಕಳೆದ ವಾರವೆಲ್ಲ ನಮ್ಮ ಕಣ್ಮಣಿಯಂತೆ ನೀವು ಕಾಪಾಡಿ ನಡೆಸಿದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ದೇವರೇ. ಅಪ್ಪ ನಾವು ಹೋಗುವಾಗಲೂ ಬರುವಾಗಲೆಲ್ಲ ನೀವು ನಮ್ಮನ್ನು ಕಾಪಾಡಿ ನಡೆಸಿದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಅಪ್ಪ ಬೆಲೆ ಕಟ್ಟಲಾಗದಂತಹ ರಕ್ಷಣೆಯನ್ನ ನೀವು ನಮಗೆ ದಯಪಾಲಿಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ರಕ್ಷಣೆ ಇಲ್ಲದೆ ಯಾರು ಕೂಡ ಪರಲೋಕವನ್ನು ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ ಅಂತ ಹೇಳಿದಕ್ಕಾಗಿ ಸ್ತೋತ್ರ. ಆದ ಕಾರಣ ದೇವರೇ ಆಕಾಶದ ಕೆಳಗೆ ಕೊಡಲ್ಪಟ್ಟಿರುವ ಯೇಸುವೇ ನಿನ್ನ ಹೆಸರಿನಿಂದ ನಮಗೆ ನೀನು ರಕ್ಷಣೆಯನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಅಪ್ಪ ಕರ್ತನೇ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾವು ನೆನೆಸುತ್ತಾ ದೇವರೇ ಈ ದಿನ ನಿನ್ನ ಸಮ್ಮುಖಕ್ಕೆ ಬಂದು ನಿನ್ನನ್ನು ನಾವು ಮಹಿಮೆಪಡಿಸುವಂತೆ ನಿನಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸುವುದು ನಾವು ಬೇಡುವವರಾಗಿದ್ದೇವೆ ಕರ್ತನೆ. ಓ ದೇವರ ಅಪ್ಪನೇ ಈ ದಿನದಲ್ಲಿ ಕರ್ತನೆ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವವರಾಗಿದ್ದೇವಪ್ಪ ದೇವರೇ. ನಾವು ಹುಟ್ಟಿದಾಗಲಿಂದಲೂ ನೀನು ನಮ್ಮನ್ನ ಕಾದು ಕಾಪಾಡಿ ನಡೆಸಿದ್ದ ಬಂದದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆದ್ರೆ ದೇವರೇ ನಿನ್ನ ವಾಕ್ಯವು ಇನ್ನೂ ಎಷ್ಟೋ ಹೆಚ್ಚಾಗಿ ನಮ್ಮ ಕುರಿತಾಗಿ ಮಾತನಾಡುತ್ತದಲ್ಲಪ್ಪ. ನಾವು ನಿಮ್ಮನ್ನ ಜಗದ ಉತ್ಪತ್ತಿಗೆ ಮುಂಚೆ ಕ್ರಿಸ್ತೇಸುವಿನಲ್ಲಿ ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಪ್ರಕಾರ ಜಗದ ಉತ್ಪತ್ತಿಗೆ ಮುಂಚೆಯಿಂದಲೂ ನೀನು ನಮ್ಮನ್ನ ಕಾಪಾಡುತ್ತಾ ನಡೆಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ತಾಯಿ ಗರ್ಭದಲ್ಲಿ ರೂಪಿಸಿದ್ದಕ್ಕಿಂತ ಮೊದಲೇ ನಮ್ಮನ್ನ ನಿನಗೋಸ್ಕರ ಪ್ರತಿಷ್ಠೆ ಮಾಡಿಕೊಂಡ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಓ ನಿಮ್ಮ ಆಲೋಚನೆಗಳು ನಮ್ಮ ಆಲೋಚನೆಗಳಿಂದ ಉನ್ನತವಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಓ ಕರ್ತನೇ ನಾವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನ ಮಾಡಲು ಶಕ್ತನಾದ ದೇವರು ಅಂತ ನೀನು ಮಾತನೇ ಆಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಭಕ್ತನಾದ ದಾವೀದನು ಹೇಳುವ ಹಾಗೆ ನಾನು ಉಳಿದಿರುವುದು ಯೆಹೋವನ ಕರುಣೆ, ಆತನ ಕೃಪಾವರಗಳು ನಿಂತು ಹೋಗುವುದೇ ಇಲ್ಲ ಎಂಬುದಾಗಿ. ದೇವರೇ ಇದನ್ನ ನಾವೆಲ್ಲರೂ ಉಳಿದಿರುವುದು ನಿನ್ನ ಒಂದೇ ಒಂದು ಕೃಪೆಯಿಂದಲೇ ಆಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ದೇವರೇ. ಅಪ್ಪ ದಾವೀದನನ್ನು ರಾಜನಾಗಿ ನೀನು ಮಾಡಿದಾಗಲೂ ಅವನು ನಿನ್ನ ಬಳಿಯಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಳ್ಳುವನಾಗಿದ್ದನಪ್ಪ. ಆ ರೀತಿಯಾಗಿ ನಮ್ಮನ್ನು ನಾವು ನಿಮ್ಮ ಮುಂದೆ ತಗ್ಗಿಸಿಕೊಳ್ಳುವಂತಹ ಮನಸ್ಸು ನಮ್ಮಲ್ಲಿ ಇರುವಂತೆ ಆಶೀರ್ವದಿಸು ದೇವರೇ. ಅಪ್ಪ ದಾವೀದನು ಹೇಳಿದನಪ್ಪ ದೇವರೇ, ಕುರಿಗಳ ಹಿಂದೆ ಹೋಗುತ್ತಿದ್ದಂತ ನನ್ನನ್ನ ಇಸ್ರಾಯೇಲ್ ದೇಶಕ್ಕೆ ರಾಜನಾಗಿ ಮಾಡಿದ ಯೆಹೋವನಿಗೆ ಮಹಿಮೆ ಉಂಟಾಗಲಿ ಎಂಬುದಾಗಿ ಆತನು ನಿನ್ನನ್ನು ಆರಾಧನೆ ಮಾಡುತ್ತಿದ್ದಾನಲ್ಲಪ್ಪ. ಹೌದು ದೇವರೇ, ನಾವು ಪಾಪಗಳ ಹಿಂದೆ ಲೋಕದಲ್ಲಿ ಅಳೆಯುವ ಸಂದರ್ಭದಲ್ಲಿ ನಮ್ಗೆ ನೀನು ಬೆಳೆಯುಳ್ಳ ರಕ್ಷಣೆಯನ್ನ ಕೊಟ್ಟು ಈ ದಿನ ನಿನ್ನ ಸ್ವಂತ ಮಗನಾಗಿ ಮಗಳಾಗಿ ನಮ್ಮನ್ನು ಆಶೀರ್ವಾದ ಮಾಡಿದಂತೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಅಪ್ಪ ಇದು ಯಾವುದು ನಮ್ಮ ಒಳ್ಳೆತನದಿಂದಲ್ಲ ದೇವರೇ, ನಮ್ಮ ಒಳ್ಳೆ ಕುಟುಂಬತನದಿಂದಲ್ಲ ಕರ್ತನೆ, ಇದು ನಿನ್ನ ಕೃಪೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಅಪ್ಪ ನಮಗಾಗಿ ನೀನು ಪರಲೋಕದಲ್ಲಿ ಸೇರಿಸಿಟ್ಟಿರುವಂತ ಎಲ್ಲ ಆಶೀರ್ವಾದವನ್ನು ತಂದು ಕಾಣಲಿಲ್ಲ, ಯಾವ ಮನಸ್ಸು ಕೂಡ ಮಾಡಲಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ಇರ್ತದಲ್ಲಪ್ಪ. ಹೌದೇ ದೇವರೇ, ನಮಗೋಸ್ಕರ ನೀನು ಪರಲೋಕದಲ್ಲಿ ಮಹಾ ಐಶ್ವರ್ಯವುಳ್ಳ ಅನೇಕ ಆಶೀರ್ವಾದಗಳನ್ನು ನೀನು ಇಟ್ಟಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಅಪ್ಪ ನೀನು ನಮಗೆ ವಾಗ್ದಾನ ಮಾಡಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈಗ ನಾನು ಸ್ಥಳವನ್ನು ಸಿದ್ಧ ಮಾಡುವುದಕ್ಕಾಗಿ ನಿಮಗೋಸ್ಕರ ನಾನು ಪರಲೋಕಕ್ಕೆ ಹೋಗುತ್ತೇನೆ. ಸ್ಥಳವು ಸಿದ್ಧವಾದ ಮೇಲೆ ನಾನು ತಿರುಗಿ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿದಕ್ಕಾಗಿ ಸ್ತೋತ್ರ. ವಾಗ್ದಾನ ಮಾಡಿದನು ನೀನು ನಮಗೆ ದೇವರೇ ಅದಕ್ಕಾಗಿ ಸ್ತೋತ್ರ ಅಪ್ಪ ದೇವರೇ. ಸ್ಥಳವೆಲ್ಲ ಸಿದ್ಧವಾದ ನಂತರ ನಮ್ಮನ್ನ ಕರೆದುಕೊಂಡು ಹೋಗೋದಕ್ಕೆ ಕರ್ತನೇ ನೀನು ಸಿದ್ಧನಾಗಿರುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೇ. ಓ ಕರ್ತನೇ, ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನಾವು ನೆನೆಸುತ್ತಾ ದೇವರೇ ನಿನ್ನನ್ನೇ ನಾವು ಮಹಿಮೆಪಡಿಸುವವರಾಗಿದ್ದೇವಪ್ಪ. ಓ ಕರ್ತನೇ, ನೀವು ವಂದನೆಯನ್ನು ಸಲ್ಲಿಸುವವರಾಗಿದ್ದೇವಪ್ಪ. ತಂದೆ ಮಕ್ಕಳನ್ನು ಹೊತ್ತುಕೊಳ್ಳುವಂತೆ ನೀನು ನಮ್ಮನ್ನು ಹೊತ್ತು ನಡೆಸಿದಕ್ಕಾಗಿ ನಾವು
ಪ್ರೀತಿಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಅಪ್ಪ, ನೀನು ಮಾಡಿದೆಲ್ಲ ಮೇಲುಗಳನ್ನ ನಾವು ನೆನೆಸುತ್ತಾ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ಓ ದೇವರೇ, ನಿಮ್ಮನ್ನೇ ಮಹಿಮೆ ಪಡಿಸುತ್ತಾ ನಿಮ್ಮನ್ನೇ ಆರಾಧಿಸಿ ಕೊಂಡಾಡುವಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸುವುದನ್ನು ನಾವು ಬಿಡುವವರಾಗಿದ್ದೇವಪ್ಪ. ನಮ್ಮ ಯೋಗ್ಯತೆಗೆ ಮೀರಿದಂತಹ ಆಶೀರ್ವಾದವನ್ನ ನೀನು ನಮಗೆ ದಯಪಾಲಿಸಿದ್ದೀಯಲ್ಲಪ್ಪ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನ ನಾವು ಸಲ್ಲಿಸುವವರಾಗಿದ್ದೇವೆ ದೇವರೇ. ಅವು ಕರ್ತನೇ, ನಿನ್ನನ್ನೇ ನಾವು ಕೊಂಡಾಡುವವರಾಗಿದ್ದೇವೆ, ನಿನ್ನನ್ನೇ ನಾವು ಘನಪಡಿಸುವವರಾಗಿದ್ದೇವಪ್ಪ. ನಿಮ್ಮನ್ನೇ ನಾವು ಆರಾಧನೆ ಮಾಡುವಂತ ಕೃಪೆನ ನೀನು ನಮಗೆ ದಯಪಾಲಿಸಿದ್ದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೇ. ಓ ಕರ್ತನೇ, ದೇವರಾತ್ಮನೆ ಎಲ್ಲುಂಟು ಅಲ್ಲೆಲ್ಲ ಬಿಡುಗಡೆಗಳು ಉಂಟು ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಹೌದಪ್ಪ ದೇವರಾತ್ಮನೇ, ನೀನು ನಮ್ಮ ಮಧ್ಯದಲ್ಲಿ ಇರಪ್ಪ. ನಮ್ಮ ಮಧ್ಯದಲ್ಲಿ ನೀನು ಬಿಡುಗಡೆ ಕಾರ್ಯಗಳನ್ನ ನಡೆಸುವುದನ್ನು ನಾವು ಬೇಡುವವರಾಗಿದ್ದೇವೆ ದೇವರೇ. ಓ ಕರ್ತನಾತ್ಮನೇ, ಅದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಿಮ್ಮನ್ನೇ ನಾವು ಮಹಿಮೆ ಪಡಿಸುವವರಾಗಿದ್ದೇವೆ ದೇವರೇ. ನಿನ್ನನ್ನೇ ಕೊಂಡಾಡುವವರಾಗಿದ್ದೇವಪ್ಪ. ಕರ್ತನೇ, ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಧನ್ಯವಾದದಿ ಸ್ತುತಿ ಮಾಡುತ್ತಾ ನನ್ನ ಧನ್ಯವಾದ
ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಓ ದೇವರೇ, ನಿನ್ನನ್ನೇ ನಾವು ಗುಣಪಡಿಸುವವರಾಗಿದ್ದೇವಪ್ಪ. ನಿಮ್ಮನ್ನೇ ಆರಾಧನೆ ಮಾಡುವಂತೆ ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿದ್ದೇವೆ. ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ದೇವರೇ, ನಿಮ್ಮನ್ನೇ ನಾವು ಆರಾಧಿಸುವವರಾಗಿದ್ದೇವೆ.
ದೇವರ ಮಕ್ಕಳ ಸೂತ್ರವಾಗಿ ದೇವಸ್ಥಾನ ಕಳೆದ ವಾರಗಳ ಕಣ್ಮಣಿತೆ ಕಾದುಕೊಂಡು ಒಳ್ಳಾರೋಗ್ಯವನ್ನು ಬಲವನ್ನು ಕೊಟ್ಟು ದೇವಸ್ಥಾನ ಎಲ್ಲ ಕುಟುಂಬವನ್ನು ಕಣ್ಮಣಿತೆ ಕಾದುಕೊಂಡು ದೇವಸ್ಥಾನ ಇಷ್ಟವಾಗಿ ಹೋಗುವುದಿಲ್ಲ ದೇವರಿಗೆ ಒಂದೇನು ಸಲ್ಲಿಸುತ್ತದೆ. ಆಮೇಲೆ ದೇವರ ನಮಗೆ ಸ್ತೋತ್ರವಾಗಲಿ. ತುಂಬಾ ನನಗೆ ಅಲ್ಲೋಗು ಇತ್ತು. ದೇವರ ನಾನು ಪ್ರಾರ್ಥನೆ ಮಾಡಿಕೊಂಡೆ. ದೇವರು ನನಗೆ ಎಲ್ಲವನ್ನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿಗಟ್ಟಲೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಚಿಕ್ಕ ಸಾಕ್ಷಿಯಿಂದ ದೇವರು ನಮ್ಮಲ್ಲಿ ಪ್ರಜ್ವಲಿಸ್ತಾರೆ. ಆಮೇಲೆ ದೇವರು ಏನೇ ನಮಗೆ ನೋವುಗಳಿದ್ರು ದೇವರು ನಮ್ಮ ಪರಿಹಾರಕನಾಗಿದ್ದಾನೆ. ಆತನು ನಮ್ಮ ನೋವುಗಳನ್ನೆಲ್ಲ ಪರಿಹಾರ ಮಾಡೇ ಮಾಡ್ತಾನೆ. ಅಲ್ಲಲ್ವಿಯ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ತಂದಿರುವ ಕಾಣಿಕೆಯನ್ನು ಕರದಲ್ಲಿ ಹಿಡಿಯುವರಾಗಿರೋಣ. ಕಾಣಿಕೆಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಹಾಕೃಪೆಯುಳ್ಳ ನಮ್ಮ ದೇವರೇ ನಿನಗೆ ಸ್ತೋತ್ರ. ಅಪ್ಪ, ನಾವು ದುಡಿಯುವುದಕ್ಕೆ ಶಕ್ತಿ ಬಲ ಸಾಮರ್ಥ್ಯ ಎಲ್ಲವನ್ನ ಕೊಟ್ಟೆ, ಅದಕ್ಕಾಗಿ ಸ್ತೋತ್ರ. ದೇವರೇ ನಿನ್ನ ಮಕ್ಕಳಾದ ಕೃಪೆ ನಾವು ಕೊಟ್ಟೆ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ನಾವು ನಮಗೆ ಕೊಟ್ಟಿರುವುದರಲ್ಲೇ ದೇವರೇ ನಾವು ನಿಮಗೆ ಶ್ರೇಷ್ಠವಾದದ್ದನ್ನು ಕಾಣಿಕೆಯಾಗಿ ಸಮರ್ಪಿಸುವಂತೆ ನಮ್ಮ ಕೈಗಳನ್ನು ಬಲಪಡಿಸು. ನಾವು ಸಾಲ ಕೊಡುವವರಾಗಿರುವಂತೆ ಆಶೀರ್ವದಿಸು. ಎಂದಿಗೂ ಕೂಡ ಸಾಲ ತೆಗೆದುಕೊಳ್ಳದ ಹಾಗೆ ನಮ್ಮನ್ನು ನೀನು ಆಶೀರ್ವಾದ ಮಾಡು. ಸಭೆಯನ್ನು ಹಾಗೆ ಆಶೀರ್ವದಿಸು ಎಂದು ನಾವು ಬಿಡುವವರಾಗಿದ್ದೇವೆ ದೇವರೇ. ಸಭೆಯ ಜನರು ದೇವರ ಅವರು ಕಷ್ಟದ ಮೊದಲು ಕರ್ತನೆ ನಿನಗಾಗಿ ಬಿತ್ತುವಂತ ಬೀಜವನ್ನು ಅವರು 100ರಷ್ಟು ಕೊಯ್ಯತಕ್ಕಂತೆ ಅವರ ಕರಗಳನ್ನು ಆಶೀರ್ವದಿಸಿ ಬಲಪಡಿಸಿ ಎಂದು ನಾವು ಬಿಡುವವರಾಗಿದ್ದೇವೆ ದೇವರೇ. ನೀನೇ ನಮ್ಮನ್ನು ಎದುರು ಆಶೀರ್ವದಿಸಿ ನಡೆಸಿದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಕೂಡ ಇನ್ನೂ ಹೆಚ್ಚಾಗಿ ನೀನೇ ನಮ್ಮ ಆಶೀರ್ವದಿಸಿ ನಡೆಸಬೇಕು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಬಿಡುತ್ತೇವೆ ತಂದೆ. ಆಮೇಲೆ ಹಲ್ಲೆಲೂಯಾ. ನಾವು ನಾಡಿ ದೇವರಾಗಿ ಕಾಣಿಕೆಯನ್ನು ಕೊಡುವವರಾಗಿರೋಣ. ಸಾಧ್ಯವು ಎಲ್ಲ ಸಾಧ್ಯವು 111ನೇ ಹಾಡ ನಾಡಿ ನಾವು ದೇವರಿಗಾಗಿ ಕಾಣಿಕೆಯನ್ನು ಕೊಡುವವರಾಗಿರೋಣ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವು ಒಂದು
ಆಕಾಶದಲ್ಲಿ ವಾಸ ಮಾಡುವಪ್ಪ ನಮ್ಮ ತಂದೆಯಾದಪ್ಪ ಹೌದು ತಪ್ಪಿನ ಸ್ವಾಮಿ ನೋಡ್ಕೊಳ್ತೇನಪ್ಪ ಅಪ್ಪ ಈ ಕೂಡ ನಡೆಸ್ಕೊಟ್ಟು ತಗೊಂಡಿದ್ದಾಗಿ ಕೊಡುಕೊಡಿಸ್ಕೊಟ್ಟಪ್ಪ ಆಡಿನ ಮುಖಾಂತರಪ್ಪ ಮುಖಾಂತರ ಕರ್ತನೆ ಕಾಣಿಕೆ ಮುಖಾಂತರಪ್ಪ ನೀನು ಮಹಿಮಂದಿ ಘನ ಹೊಂದಿದ್ದಾಗಿ ಕೋಟಿ ಕೋಟಿ ಸ್ವರ್ಗಪ್ಪ ಮುಂದೆ ದೇವತೆಲ್ಲ ವಾಕ್ಯದ ಭಾಗವನ್ನು ಆಶೀರ್ವದಿಸು ಅಪ್ಪ ಅಂತ್ಯದಲ್ಲಿ ಪದವನ್ನು ಹೆಚ್ಚಾಗಿ ಆಶೀರ್ವದಿಸು ಅಭಿವೃದ್ಧಿಗೊಳಿಸು ನಿನ್ನ ರಕ್ತ ತೋಟವನ್ನು ಮರೆಮಾಡಿಸಿ ನಿಮ್ಮ ಚಿತ್ತವಿದೆ ನೆರವೇರಲು ಪ್ರತಿಯೊಬ್ಬರನ್ನು ಆಶೀರ್ವದಿಸು ನಿನ್ನ ರಕ್ತ ಕೋಟವನ್ನು ಮರೆಮಾಡಿ ನಡೆಸು ಚಿತ್ತವನ್ನೇ ನೆರವೇರಪ್ಪ ಎಲ್ಲವನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡಬೇಕ ಸಮಸ್ತವನ್ನು ಒಪ್ಪಿಸಿಕೊಡ್ತಾ ಅಪ್ಪ ಎಲ್ಲ ಮುಖ್ಯ ಭಾಗವನ್ನು ಆಶೀರ್ವಿಸುವುದಕ್ಕಾಗಿ ಸ್ವತಃ ನಿಮ್ಮ ಚಿತ್ತವನ್ನೇ ನೆರವೇರಪ್ಪ ನಮ್ಮ ಪ್ರೀತಿ ನಿನ್ನ ಕೃಪೆ ನಮ್ಮೆಲ್ಲರನ್ನು ಯಾವಾಗಲೂ ಇರಲಿ ಆಶೀರ್ವಿಸು ಬಲಪಡಿಸಪ್ಪ ಯೇಸು ನಾಮದಲ್ಲಿ ದೇವರಿಗೆ ಮಹಿಮೆ ದೇವರ ಆತ್ಮನುತ್ತಾನೆ ನಾವು ಕಳೆದ ವಾರ ವಾಕ್ಯವನ್ನ ಇವಾಗ ಕೂಡ ಅದನ್ನ ಮುಂದುವರಿಸುವರಾಗೋಣ. ಹಲ್ಲೆಲೂಯಾ. ಕಳೆದ ವಾರ ನಾವು ಯಾರ ಬಗ್ಗೆ ನೋಡಿದ್ವಿ? ನೋಹನ ಬಗ್ಗೆ ನೋಡಿದ್ವಿ. ಹಲ್ಲೆಲೂಯಾ. ನೋಹನು ಜಲಪ್ರಳಯದಿಂದ ದೇವರು ಇಡೀ ಭೂಮಿನ ನಾಶ ಮಾಡಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಈಗ ಯೇಸುವಿನ ಭರಣದಲ್ಲಿ ಯೇಸು ಕ್ರಿಸ್ತನು ರಾಸಭರಣ ಆದ ನಂತರ ಭೂಮಿಯನ್ನ ಮುಕ್ಕಾಲು ಭಾಗದಷ್ಟು ಭೂಮಿಯನ್ನ ಇದರಲ್ಲಿರುವ ಜನರನ್ನು ಕೂಡ ದೇವರು ನಾಶ ಮಾಡುವುದಕ್ಕಾಗಿ ಆತನು ನೀರಿನಕ್ಕೆ ಬದಲಾಗಿ ಈಗ ಬೆಂಕಿ ಉಪಯೋಗಿಸುವನಾಗಿದ್ದಾನೆ. ಅಷ್ಟೇ ವ್ಯತ್ಯಾಸ. ಹಲ್ಲೆಲೂಯಾ. ಆ ಕಾಲದಲ್ಲಿ ನೋಹನ ಕಾಲದಲ್ಲಿ ದೇವರು ನೀರನ್ನು ಉಪಯೋಗಿಸಿ ಜಲಪ್ರಳಯದಿಂದ ನಾಶ ಮಾಡಿದ. ಈಗ ಮುಂದೆ ದೇವರು ಬೆಂಕಿಯನ್ನು ಉಪಯೋಗಿಸಿ ಅದರಿಂದ ಅನೇಕರನ್ನ ಭೂಮಿಯಲ್ಲಿ ನಾಶ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಆತ್ಮನ ಉದ್ದೇಶ 3 ಇದೆ. ಪವಿತ್ರಾತ್ಮನು ಬಂದಾಗ ನಮಗೆ 3 ವಿಷಯಗಳನ್ನು ಹೇಳ್ಕೊಡುವವನಾಗಿದ್ದಾನೆ. ಮೊದಲನೇದಾಗಿ ಪಾಪದ ಕುರಿತಾಗಿ, ಎರಡನೇದಾಗಿ ನೀತಿಯ ಕುರಿತಾಗಿ, ಮೂರನೇದಾಗಿ ಏನಿದೆ ಅಂದ್ರೆ ನ್ಯಾಯ ತೀರ್ಪಿನ ಕುರಿತಾಗಿ ದೇವರ ಆತ್ಮನು ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಕಳೆದ ವಾರ ಮತ್ತು ಈ ವಾರ ಎಲ್ಲ ನೋಡ್ತಾ ಇರೋದು ಪಾಪದ ಕುರಿತು, ನೀತಿ ಕುರಿತಾಗಿ ನೋಡ್ತಾ ಇಲ್ಲ. ಡೈರೆಕ್ಟ್ ಆಗಿ ಈಗ ನಾವು 3ನೇ ಅಂಶ ಯಾವ್ದಂದ್ರೆ ನ್ಯಾಯ ತೀರ್ಪಿನ ಕುರಿತಾಗಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಮುಂದೆ ನ್ಯಾಯ ತೀರ್ಪಿದೆ ಎಂಬುದಾಗಿ ಆತನು ನಮ್ಮನ್ನ ಎಚ್ಚರಪಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಆಧಾರವಾದಂತ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 37ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 37ನೇ ವಾಕ್ಯ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 37ನೇ ವಾಕ್ಯ. ಅವನ ದಿವಸಗಳು ಮತ್ತಾಯ 24:37 ನೋಹನ ದಿವಸಗಳು. ಹೌದು. ಅದೇ ಎಷ್ಟು ಬರ್ತದೆ ನೋಡಿ, ಪರವಾಗಿಲ್ಲ. ನೋಹನ ದಿನಗಳು ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹಲ್ಲೆಲೂಯಾ. ಹಾಗಾದ್ರೆ ಪ್ರತ್ಯಕ್ಷ ಅಂದ್ರೆ ಆತನ ರಾಸಭರಣ. ಆತನ ರಾಸಭರಣ ಹೇಗೆ ಇರುತ್ತೆ ಅಂದ್ರೆ ನೋಹನ ಕಾಲದಲ್ಲಿ ಹೇಗಿರುತ್ತೋ ಹಾಗೆಯೇ ಯೇಸುವಿನ ರಾಸಭರಣದ ಕಾಲದಲ್ಲೂ ಕೂಡ ಇರುತ್ತೆ ಎಂಬುದಾಗಿ ದೇವರ ಆತ್ಮನು ಅಲ್ಲಿ ನಮ್ಮ ಸಂಗಡ ಆತನು ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನೋಹನ ಕಾಲದಲ್ಲಿ ಹೇಗಿತ್ತು, ಭೂಮಿ ಎಲ್ಲ ಹೇಗೆ ನಡೀತಿತ್ತು, ಭೂಮಿ ಎಲ್ಲ ಹೇಗೆ ಜೀವಿಸ್ತಿತ್ತು, ನಾವು ಕಳೆದ ವಾರದಲ್ಲಿ ವಿಡಿಯೋ ನೋಡಿದ್ವಿ. ದೇವರು ಕಾಮನ ಬಿಲ್ಲನ್ನ ಏನಕ್ಕೆ ಸೃಷ್ಟಿ ಮಾಡೋದು? ಹಳೆ ಒಡಂಬಡಿಕೆಯಲ್ಲಿ ದೇವರು ಕಾಮನ ಬಿಲ್ಲನ್ನ ಸೃಷ್ಟಿ ಮಾಡ್ತಾರೆ. ಅದು ಹಾಗಾದ್ರೆ ದೇವರು ನೋಹನಿಗೆ ಮಾತು ಕೊಡ್ತಾನೆ. ಏನ್ ಮಾತು ಕೊಡ್ತಾನೆ? ಒಡಂಬಡಿಕೆ ರೀತಿಯಲ್ಲಿ ಮಾತು ಕೊಟ್ಟು ಹೇಳ್ತಾನೆ ನೋಹನಿಗೆ, ನೋಹ ಇಡೀ ಭೂಮಿನ ನೀರಿನಿಂದ ಮುಂದೆ ನಾನು ನಾಶ ಮಾಡಲ್ಲ ಅಂತ ಹೇಳಿ ದೇವರು ಮಾತು ಕೊಡ್ತಾನೆ. ಅದಕ್ಕೆ ಸೂಚನೆಯಾಗಿ ಕಾಮನ ಬಿಲ್ಲನ್ನ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ದೇವರು 1ನೇ ನಿಮಿಷದಲ್ಲಿ ಕಾಮನ ಬಿಲ್ಲನ್ನ ಸೃಷ್ಟಿ ಮಾಡಿ ಆಕಾಶದಲ್ಲಿ ಇಡ್ತಾನೆ. ಅದುವರೆಗೂ ಆಕಾಶದಲ್ಲಿ ಕಾಮನ ಬಿಲ್ಲು ಅನ್ನೋದೇ ಇರಲ್ಲ. ನೋಹನ ಕಾಲದಿಂದ ಕಾಮನ ಬಿಲ್ಲು ಅನ್ನೋದು ಮಳೆ ಬರೋ ಟೈಮೆಲ್ಲ ಅವಾಗ ಬರ್ತಾ ಇರ್ತಿದ್ದೆ. ಸೂಚನೆ ಅಂದ್ರೆ ದೇವರು ನೋಹನಿಗೆ ಮಾತು ಕೊಟ್ಟಿದ್ದಾನೆ ಅಥವಾ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾ. ಆ ಒಡಂಬಡಿಕೆ ಇವಾಗಲೂ ನಮ್ಗೆ ಕಣ್ಣಿಗೆ ಕಾಣುವಂತೆ ದೇವರು ಆಕಾಶದಲ್ಲಿ ಕಾಮನ ಬಿಲ್ಲನ್ನ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಿನ್ನಿಂದ ಹಾಗೆ ಇವತ್ತು ಇದ್ದಾನೆ, ನಾಳೆ ನಿರಂತರವಾಗಿ ಇರುವ ದೇವರು. ಹಲ್ಲೆಲೂಯಾ. ಯಾಕಂದ್ರೆ ನೋಹನ ಬರೋದು ಸುಮಾರು 6,000 ವರ್ಷಗಳ ಹಿಂದೆ.
6,000 ವರ್ಷಗಳ ಹಿಂದೆ ಮಾತು ಕೊಟ್ಟಿರುವಂತ ಮಾತನ್ನ ದೇವರು ಇವತ್ತಿಗೂ ನೆರವೇರಿಸ್ತಾ ಇದ್ದಾನೆ. ಈ ವರ್ಷನೂ ಮಳೆಗಾಲ ಬಂದ್ರೆ ಮಳೆ ಬಂದಾಗ ಆಕಾಶದಲ್ಲಿ ಕಾಮಗಳು ಕಾಣಿಸುತ್ತೆ. ಅದೇನು ಸೂಚಿಸುತ್ತೆ ಅಂದ್ರೆ ನೋವನ ಸಂಘ ನಾನು ಒಡಂಬಡಿಕೆ ಮಾಡ್ಕೊಂಡಿದ್ದೇನೆ, ಅವನಿಗೆ ಮಾತು ಕೊಟ್ಟಿದ್ದೇನೆ, ಜಲಪ್ರಳಯದಿಂದ ನಾಶ ಮಾಡಲ ಭೂಮಿಯ ಎಲ್ಲಾ ಜನರನ್ನ ಎಂಬುದಾಗಿ. ಆದ ಕಾರಣ ದೇವರಿಗೆ ಏನ್ ಮಾಡಿದ್ದಾನೆ ಅಂದ್ರೆ ಮುಂದೆ ರಾಸಪೂರ್ಣ ಆದ ನಂತರ ಭೂಮಿಯನ್ನ ನಾಶ ಮಾಡೋದಕ್ಕೆ ಆತನ ಬೆಂಕಿಯನ್ನು ಉಪಯೋಗಿಸುವನಾಗಿದ್ದಾನೆ. ನೀರು ಉಪಯೋಗಿಸಲ್ಲ. ಯಾಕೆ ಉಪಯೋಗಿಸಲ್ಲ ಅಂದ್ರೆ ಗಾಳಿ ನೋವನಿಗೆ ಮಾತು ಕೊಟ್ಬಿಟ್ಟಿದ್ದಾನೆ ದೇವರು. ಮತ್ತೆ ಜಲಪ್ರಳಯ ನೀರಿಂದ ಎಲ್ಲಾ ಮನುಷ್ಯನ ನಾನು ಸಾಯಿಸಲ್ಲ ಎಂಬುದಾಗಿ ದೇವರು ಮಾತು ಕೊಟ್ಟಿದ್ದಾನೆ. ಆದ್ರಿಂದ ದೇವರು ನೀರಿಗೆ ಪ್ರತಿಯಾಗಿ ಈಗ ಆತನ ಬೆಂಕಿಯನ್ನು ಉಪಯೋಗಿಸುವಂತ ಸಮಯ ಬಂದಿದೆ. ಅದರಿಂದ ದೇವರು ಹಾಗಾದ್ರೆ ನೋವನ ಕಾಲದಲ್ಲಿ ಹೇಗಿತ್ತೋ ಹಾಗೆ ಮನುಷ್ಯ ಕುಮಾರನು ಬರುವ ಕಾಲದಲ್ಲೂ ಕೂಡ ಇರುತ್ತದೆ ಎಂಬುದಾಗಿ ದೇವರು ವಾಕ್ಯ ನಮ್ಗೆ ಹೇಳ್ತಾ ಇದೆ. ಹಾಗಾದ್ರೆ ನೋವನ ಕಾಲದಲ್ಲಿ ಹೇಗಿತ್ತು, ಹೇಗೆ ನಡೀತಿದ್ರು ಜನರು, ಹೇಗೆ ಜೀವಿಸಿದ್ರು ಎಂಬುದಾಗಿ ನಾವು ನೋಡ್ಬೇಕಾದ್ರೆ ಆದಿಕಾಂಡಕ್ಕೆ ಹೋಗ್ಬೇಕು. ಅಲ್ಲೆಲ್ಲೂಯಾ. ನಾವೆಲ್ಲರೂ ಆದಿಕಾಂಡವನ್ನ ತೆಗೆಯುವರಾಗಿರೋಣ. ಅಲ್ಲಿ ನೋವನ ಕಾಲದಲ್ಲಿ ಹೇಗೆಲ್ಲ ಇತ್ತು, ಹೇಗೆಲ್ಲ ನಡೀತು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳುವರಾಗಿರೋಣ. ನೋವನ ಬರೆದ ಸುವಾರ್ತೆ ಆದಿಕಾಂಡ 1ನೇ ಅಧ್ಯಾಯ 7ನೇ ಅಧ್ಯಾಯವನ್ನು ತೆಗೆಯುವರಾಗಿರೋಣ. ಆದಿಕಾಂಡ 7ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಇವತ್ತು ದೇವರ ವಾಕ್ಯವನ್ನು ಕಳೆಯುವರಾಗಿರೋಣ. ಆದಿಕಾಂಡ 7ನೇ ಅಧ್ಯಾಯ 1ನೇ ವಾಕ್ಯ ಓದಿ ಯಾರು ಅಲ್ಲಿ ದೇವರು ಯೆಹೋವನು ನೋಹನಿಗೆ, ಏನು ನೀನು ನನ್ನ ನಿನ್ನ ಮನೆಯವರೆಲ್ಲರೂ ನಾವೆಲ್ಲ ಸೇರಿರಿ. ಹೀಗಿರುವುದರಲ್ಲಿ ನೀನೊಬ್ಬನೇ ನನ್ನನ್ನು ಮುಂದೆ ನೀತಿವಂತನಾಗಿ ನಡೆದುಕೊಳ್ಳುವುದನ್ನೇ ನೋಡಿದ್ದೇನೆ. ಹಾಗಾದ್ರೆ ಜಲಪ್ರಳಯದಲ್ಲಿ ನೋಹನ ಕಾಪಾಡಲ್ಪಡೋದಕ್ಕೆ ಒಂದು ಉದ್ದೇಶ ಏನಂದ್ರೆ ಅವನು ನೀತಿವಂತನಾಗಿ ನಡೆದ. ಅಲ್ಲೆಲ್ಲೂಯ. ನೀತಿವಂತನು ಅಂತ ಒಂದೇ ಅಥವಾ ಒಳ್ಳೆಯವನು ಅಂತಾಗಿ ಅಂದ್ರು ಒಂದೇ. ಅಲ್ಲೆಲ್ಲೂಯ. ಅದರಿಂದಲೇ ಯೇಸು ಸ್ವಾಮಿಗೆ ಒಬ್ಬ ಹೇಳ್ತಾನೆ, ನೀನು ಒಳ್ಳೆಯ ಬೋಧಕನು ಎಂಬುದಾಗಿ ಯೇಸು ಸ್ವಾಮಿಗೆ ಒಬ್ಬ ವ್ಯಕ್ತಿ ಹೇಳ್ತಾನೆ. ಆಗ ಯೇಸು ಸ್ವಾಮಿ ಉತ್ತರ ಕೊಡ್ತಾನೆ, ದೇವರ ಹೊರತು ಮತ್ತೆ ಯಾವನು ಒಳ್ಳೆಯವನಿಲ್ಲ ಈ ಭೂಮಿ ಮೇಲೆ ಎಂಬುದಾಗಿ ಯೇಸುವಿನ ಉತ್ತರ ಕೊಡ್ತಾನೆ. ಅಲ್ಲೆಲ್ಲೂಯ. ಹಾಗಾದ್ರೆ ಭೂಮಿ ಮೇಲೆ ಯಾರು ಒಳ್ಳೆಯವರು ಅಂದ್ರೆ ದೇವರೊಬ್ಬನೇ. ಹಾಗಾದ್ರೆ ದೇವರು ಈಗ ನಮ್ಗೆ ಹೇಳ್ತಾ ಇದ್ದಾರೆ, ನಾನು ಒಳ್ಳೆಯವನಾಗಿರೋ ಪ್ರಕಾರ ನೀವು ಒಳ್ಳೆಯವರಾಗಿರಿ ಅಂತ. ಅದರಿಂದ ದೇವರು ಕೇಳುತ್ತೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿ ನಡೆಯಿರಿ, ಜೀವಿಸಿರಿ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ವಾಕ್ಯದಲ್ಲಿ ಆತನು ನಮ್ಮ ಸಂಘ ಮಾತನಾಡ್ತಾನೆ. ಹಾಗಾದ್ರೆ ಜಲಪ್ರಳಯದಲ್ಲಿ ಭೂಮಿ ಮೇಲೆ ಸುಮಾರು 2 ಕೋಟಿ ಜನಸಂಖ್ಯೆ ಇತ್ತು ಎಂಬುದಾಗಿ ಆಗಿನ ಕಾಲದ ಸಂಶೋಧಕರು ಕೆಲವರು ಸಂಶೋಧನೆಯ ಪ್ರಕಾರ ಲೆಕ್ಕಾಚಾರ ಹಾಕಿ ಅವ್ರು ಹೇಳಿದ್ದಾರೆ. ಹಾಗಾದ್ರೆ 2 ಕೋಟಿ ಜನರಲ್ಲಿ ಎಷ್ಟು ಜನನ ದೇವರು ಭೂಮಿ ಮೇಲೆ ಬದುಕಿಸ್ತಾನೆ ಅಂದ್ರೆ 8 ಜನನ ದೇವರು ಬದುಕಿಸ್ತಾನೆ. ಅಲ್ಲೆಲ್ಲೂಯ. ಎಷ್ಟು ಜನ ಬದುಕಿದ್ರು? 8 ಜನ. ಮಿಕ್ಕಿದೆಲ್ಲಾ ಜನರನ್ನು ಕೂಡ ದೇವರು ಜಲಪ್ರಳಯವನ್ನು ಬರಮಾಡಿ 40 ದಿನ ಹಗಲು ಇರುಳು ಮಳೆನ ಸುರಿಸ್ತಾನೆ. ದೇವರು ಎಲ್ಲರನ್ನು ಕೂಡ ಸಾಯಿಸ್ಬಿಡ್ತಾರೆ, ಒಬ್ಬನು ಕೂಡ ಬದುಕಲ್ಲ. ಆದ್ರೆ ನಾವೇಲಿ ಇದ್ದಂತ ನೋಹನು ಮತ್ತೆ ಅವನ ಕುಟುಂಬದವರು ಮಾತ್ರ ಕಾಪಾಡಲ್ಪಡ್ತಾರೆ. ಅಲ್ಲೆಲ್ಲೂಯ. ದೇವರ ವಾಕ್ಯ ನಾವು ಮತ್ತಾಯ ಸುವಾರ್ತೆಯಲ್ಲಿ ಓದಿದ್ವಿ ಏನು ಅಂತ ಓದಿದ್ವಿ, ನೋಹನ ಕಾಲದಲ್ಲಿದ್ದ ಹಾಗೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಆತನ ರಾಸಪೂರ್ಣ ಬರೋ ಕಾಲದಲ್ಲೂ ಕೂಡ ಹಾಗೆ ಇರುತ್ತೆ. ಹಾಗಾದ್ರೆ ನೋಹನ ಕಾಲದಲ್ಲಿ ನೋಹನು ಹೇಗೆ ನಡೆದ, ಹೇಗೆ ಜೀವಿಸಿದೆ ಅಂತ ದೇವರ ವಾಕ್ಯ ಹೇಳುತ್ತಂದ್ರೆ ಅವನು ನೀತಿವಂತನಾಗಿ ನಡೆದನು. ಅಲ್ಲೆಲ್ಲೂಯ. ಅವನು ಪರಿಶುದ್ಧನಾಗಿ ನಡೆದನು, ಅವನು ಯಥಾರ್ಥವಂತನಾಗಿ ಜೀವಿಸಿದನು. ನಾವು ಈ ಲೋಕದಲ್ಲಿ ಬದುಕಿರುವಾಗ ಲೋಕ ಯಾವ ರೀತಿ ನಡೆಯುತ್ತೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಹೊಸ ವರ್ಷ ಬಂತಂದ್ರೆ ಮುಗೀತು, ಬೆಂಗಳೂರು MG ರೋಡ್ ಕ್ರಿಕೆಟ್ ರೋಡಿಗೆಲ್ಲ ಪಾಪದಲ್ಲಿ ನಾವು ತುಂಬಾ ಹೋಗ್ಬಿಟ್ಟಿರುತ್ತೆ. ಅಲ್ಲೆಲ್ಲೂಯ. ಆದ್ರೆ ನಾವು ಪಾಪಗಳನ್ನೆಲ್ಲ ನೋಡಿ ಬದುಕಿದ್ರೆ ನಾವು ಕೂಡ ಅದ್ರ ಮುಳುಗೋಗ್ಬಿಡ್ತೀವಿ. ಆದ್ರೆ ನಾವು ಪರಿಶುದ್ಧನಾದ ದೇವರನ್ನ ನೋಡುವುದಾಗಿರ್ಬೇಕು. ಅಲ್ಲೆಲ್ಲೂಯ. ಲೋಕದ ಎಲ್ಲಾ ಜನರು ಪಾಪದಲ್ಲಿ ತುಂಬ ಅಡಗಿಸ್ಕೊಂಡು ಅವ್ರು ನಡೀತಾ ಇರಲ್ಲ. ಆದ್ರೆ ನೋಹ ಯಾರನ್ನ ನೋಡ್ತಾ ಇದ್ದ ಅಂದ್ರೆ ದೇವರು ಕಡೆ ನೋಡ್ತಾ ಇದ್ದ. ಆದ್ರೆ ಈಗಾದ್ರೂ ನಾವೇ ಪುಣ್ಯವಂತರು. ಈಗ ನಮ್ಗೆ ವಾಕ್ಯ ಹೇಳ್ಕೊಡಕ್ ಒಬ್ರು ಬೋಧಕರು ಇದ್ದಾರೆ, ದೇವರು ನಮ್ಮ ಮುಖಾಂತರ ಮಾತನಾಡ್ತಾರೆ, ಬೈಬಲ್ ಐತಿ ನಮ್ಗೆ ಇವಾಗಾದ್ರು. ಆದ್ರೆ ನೋಹನ ಕಾಲದಲ್ಲಿ ಏನಿಲ್ಲ ಅಂದ್ರೆ ಬೈಬಲೇ ಇಲ್ಲ. ಅಲ್ಲೆಲ್ಲೂಯ. ನಿಮ್ಗೆ ಯಾರು ಹೇಳ್ಕೊಡ್ಬೇಕು ಇದು ವಾಕ್ಯ? ಯಾರು ಹೇಳ್ಕೊಡಕ್ಕೂ ಕೂಡ ನಿಮಗೆ ಯಾರು ಮನುಷ್ಯ ಇಲ್ಲ, ಯಾರು ಕೂಡ ಒಳ್ಳೆಯವರು ಇಲ್ಲ, ಆಗ ಬೈಬಲ್ ಕೂಡ ಇಲ್ಲ. ಹಾಗಾದ್ರೆ ನೋಹನೇ ಅವನೇ ಸ್ವಂತ ತೀರ್ಮಾನ ತೆಗೆದುಕೊಂಡ,
ಆ ದೇವರಾಗಿ ಪರಿಶುದ್ಧನಾಗಿ ನೀತಿವಂತನಾಗಿ ನಡಿಲೇಬೇಕು ಅಂದಾಗ ಹಲ್ಲೆಲೂಯಾ. ಹಾಗಾದ್ರೆ ನಾವು ಪರಲೋಕ ಸೇರ್ಬೇಕಂದ್ರೆ ನಮ್ಮ ಸ್ವಂತ ತೀರ್ಮಾನ ಇರಬೇಕು. ನಾನು ಪರಿಶುದ್ಧನಾಗಿ ನಾನು ನೀತಿವಂತನಾಗಿ ನಡಿಲೇಬೇಕು. ನೀತಿವಂತನಾದ ದೇವರ ರಾಜ್ಯವನ್ನು ನಾನು ಸೇರ್ಬೇಕು ಅನ್ನೋ ಆಸೆ ನಮ್ಮಲ್ಲಿ ಇರ್ಬೇಕು. ಹಲ್ಲೆಲೂಯಾ. ಆ ಆಸೆ ಇದ್ದು ಅದಕ್ಕೆ ತಕ್ಕಂತೆ ನಾವು ನಡೆಯಿದ್ರೆ ನಾವು ಪರಲೋಕವನ್ನ ಸೇರೋದು ಗ್ಯಾರಂಟಿ ಆಗಿರುತ್ತೆ. ಹಲ್ಲೆಲೂಯಾ. ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ನಡೆಯದೆ ಅನ್ಯಾಯ ಅಕ್ರಮಗಳಲ್ಲಿ ಪಾಪಗಳಲ್ಲಿ ತೊಡಗಿಸ್ಕೊಂಡು ನಡೆಯುವುದಾದ್ರೆ ನಾವೆಷ್ಟು ಮಾತ್ರಕ್ಕೂ ಪರಲೋಕವನ್ನ ಸೇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೋವನ್ನು ಜಲಪ್ರಳಯದಲ್ಲಿ ದೇವರು ಕಾಪಾಡೋದಕ್ಕೆ ಉದ್ದೇಶ ಅವನು ನೀತಿವಂತನಾಗಿ ನಡೆದ. ಹಲ್ಲೆಲೂಯಾ. ಲೋಕದಲ್ಲಿ ಇನ್ನೂ ಎಷ್ಟೋ ಕೋಟಿ ಜನರು ಇದ್ರು, ಆದ್ರೆ ಅವ್ರು ಯಾರು ಕೂಡ ನೀತಿವಂತರಾಗಿ ನಡೆಯಲಿಲ್ಲ. ಅವ್ರು ತಮ್ಮ ತಮ್ಮ ಪಾಪಗಳಲ್ಲೇ ನಡೀತಾ ಜೀವಿಸುವವರಾಗಿದ್ರು, ವಿಗ್ರಹಾರಾಧನೆಗಳನ್ನು ಕೂಡ ಮಾಡುವವರಾಗಿದ್ರು, ಪಾಪಗಳನ್ನ ನಡೆಸುತ್ತಾ ಹೋದ್ರು. ಇದರಿಂದ ಲೋಕದಲ್ಲಿ ಅನ್ಯಾಯವು ಅಕ್ರಮವು ಪಾಪವು ಲೋಕದಲ್ಲಿ ಹೆಚ್ಚಾಯಿತು. ಇದನ್ನ ಪರಲೋಕದಿಂದ ನೋಡಿದ ದೇವರು ಒಂದು ತೀರ್ಮಾನ ಮಾಡೋದ, ಲೋಕದಲ್ಲಿ ಪಾಪ ಜಾಸ್ತಿ ಆಗೋಗಿದೆ, ಅದನ್ನ ಏನ್ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡ್ತಾನಂದ್ರೆ ಜಲಪ್ರಳಯ ಬರ ಮಾಡಿ ಎಲ್ಲರನ್ನು ಸಾಯಿಸ್ಬಿಡೋಣ. ಆದ್ರೆ ಯಾರು ಪರಿಶುದ್ಧರಾಗಿ ನಡೀತಾನೆ ಅವನನ್ನು ಮಾತ್ರ ಬದುಕಿಸ್ತೀನಿ ಅಂತ ಹೇಳಿ ನೋವನ್ನು ಅವನ ಕುಟುಂಬವನ್ನ ಬದುಕಿಸಿದನು. ಹಲ್ಲೆಲೂಯಾ. ಅದೇ ರೀತಿ ಈಗ ರಹಸ್ಯ ಕೊರೋನಾದಲ್ಲ ಪರಿಶುದ್ಧರು ನೀತಿವಂತರ ಎತ್ತಲ್ಕೊಡ್ತಾರೆ. ಇನ್ನು ಮಿಕ್ಕಿದವರು ಪಾಪಗಳು ಅನ್ಯಾಯ ಅಕ್ರಮ ಎಲ್ಲಾ ಮಾಡುವಂತ ಎಲ್ಲಾ ಅಶುದ್ಧರು, ಸುಳ್ಳುಗಾರರು, ಮೋಸಗಾರರು ಇವರೆಲ್ಲ ಏನಾಗ್ತಾರಂತೆ ಅವರು ಉಪದ್ರವ ಕಾಲವನ್ನ ಸೇರ್ಬೇಕಾಗುತ್ತೆ. ಅಲ್ಲಿ ಅನೇಕ ವಿಧವಾದಂತ ಉಪದ್ರವಗಳನ್ನ ದೇವರು ಕಷ್ಟಗಳನ್ನ ಅವರಿಗೆ ಬರಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆ ಕಾಲದಲ್ಲಿ ಭೂಮಿ ಒಳಗಿನಿಂದನೂ ಕೂಡ ಬೆಂಕಿಯನ್ನ ಬರಮಾಡುವವನಾಗಿದ್ದಾನೆ. ಆಕಾಶದಿಂದ ಸೂರ್ಯನಿಂದಲೂ ಕೂಡ ಬೆಂಕಿ ಬೀಳುವಂತೆಲ್ಲ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನೀರನ್ನೆಲ್ಲ ರಕ್ತವಾಗಿ ಬದಲಾಯಿಸುವವನಾಗಿದ್ದಾನೆ ದೇವರು. ಹಲ್ಲೆಲೂಯಾ. ಆಗ ನೀರು ಕುಡಿಯೋದಕ್ಕೂ ಕೂಡ ನಮ್ಗೆ ಏನೂ ಸಿಗದಂತೆ ದೇವರು ಅನೇಕ ಉಪದ್ರವಗಳನ್ನ ಬರಮಾಡುವವನಾಗಿದ್ದಾನೆ. ಆ ಕಾಲಕ್ಕೆ ಕೃಪೆಯ ಸಭೆಯ ಜನರಾದ ನಾವು ಸೇರಬಾರ್ದು ಎಂದ ಹೇಳಿ ದೇವರು ತನ್ನ ಕೃಪೆಯ ಸಭೆಯಾದ ನಮಗೆ ತನ್ನ ರಹಸ್ಯ ಕರುಣವನ್ನು ಸಿದ್ಧಪಡಿಸಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನೋವನ್ನು ಅವನು ನೀತಿವಂತನಾಗಿ ನಡೆದಂತೆ ನಾವು ಕೂಡ ನೀತಿವಂತರಾಗಿ ನಡೆಯುತ್ತಾ ಜೀವಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ನಂತರ ದೇವರ ವಾಕ್ಯನ ನಾವು ಮುಂದುವರೆದು ಓದಿಕೊಳ್ಳೋಣ. 2ನೇ ವಾಕ್ಯ ಹೇಳುತ್ತೆ, ಎಲ್ಲಾ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು ಇನ್ನೊಂದಿಗೆ ತೆಗೆದುಕೋ ಎಂಬುದಾಗಿ ದೇವರು ಹೇಳ್ತಾನೆ. ಪಕ್ಷಿಗಳಲ್ಲೂ 7 ಗಂಡು ಹೆಣ್ಣುಗಳನ್ನ ತೆಗೆದುಕೋ, ಅವು ಹೀಗೆ ಆಯಾ ಜಾತಿಯ ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು. 7 ದಿವಸಗಳ ನಂತರ ನಾನು ಭೂಮಿ ಮೇಲೆ 40 ದಿವಸ ಹಗಲು ಇರುಳು ಮಳೆಯನ್ನ ಸುರಿಸಿ ನನ್ನಿಂದಾದ ಜೀವರಾಶಿಯನ್ನ ಅಂದ್ರೆ ಇಡೀ ಭೂಮಿ ಎಲ್ಲಾ ಮನುಷ್ಯನ ಭೂಮಿಯ ಮೇಲಿನಿಂದ ಅಳಿಸಿ ಬಿಡುತ್ತೇನೆ ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿದನು. ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮ್ಮ ದೇವರು ಒಳ್ಳೆಯ ದೇವರು, ಪ್ರೀತಿ ಸ್ವರೂಪ ದೇವರು, ಎಲ್ಲಾ ಪಾಪಿಗಳನ್ನ ಪ್ರೀತಿ ಮಾಡಿದ ದೇವರೇ. ಹೌದು, 100%. ಆದ್ರೆ ಒಂದ್ ಕಡೆಗೆ ದೇವರು ಪ್ರೀತಿ ಸ್ವರೂಪನಾದ ದೇವರು, ಮತ್ತೊಂದು ಕಡೆಗೆ ನಮ್ಮ ದೇವರು ದಯಿಸುವ ಅಗ್ನಿಯಾಗಿದ್ದಾನೆ. ಹಲ್ಲೆಲೂಯಾ. ಆತನ ಪರಿಶುದ್ಧರಿಗೆ ತನ್ನ ಕೃಪೆಯನ್ನು ತೋರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಅದರಂತೆ ದೇವರು ಇಲ್ಲಿ 4ನೇ ವಾಕ್ಯ ಹೇಳ್ತಾ ಇದ್ದಾರೆ, ನಾನು ಭೂಮಿಯ ಮೇಲೆ ಹಗಲಿರುಳು 40 ದಿವಸ ಜಲ ಪ್ರಳಯವನ್ನು ಬರ ಮಾಡಿ ಜೀವರಾಶಿಗಳನ್ನೆಲ್ಲ ಅಂದ್ರೆ ಭೂಮಿ ಎಲ್ಲಾ ಮನುಷ್ಯರನ್ನ ನಾನು ಭೂಮಿಯ ಮೇಲಿನಿಂದ ಅಳಿಸಿಬಿಡುತ್ತೇನೆ, ಅದನ್ನ ನಾಶ ಮಾಡ್ಬಿಡ್ತೇನೆ, ಎಲ್ಲರನ್ನು ಸಾಯಿಸ್ಬಿಡ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ಇದು ನಾವು ಹೇಳ್ತಾ ಸ್ವಂತ ಅಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಲೋಕದಲ್ಲಿ ನೋಹನ ಕಾಲದಲ್ಲಿ ಅಷ್ಟೊಂದು ಕೆಟ್ಟ ಕಾರ್ಯಗಳು ಘಟನೆಗಳು ನಡೆದವು. ಅದೆಲ್ಲ ಯಾವ್ಯಾವ ರೀತಿಯಲ್ಲಿ ನಡೆದವು ಎಂಬುದಾಗಿ ಅಲ್ಲಿ ದೇವರ ವಾಕ್ಯಗಳು ನಮಗೆ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಲೋಕದಲ್ಲಿ ಭ್ರಷ್ಟಾಚಾರ ಕೂಡ ಅಧಿಕ ಆಗೋಯ್ತು. ಮಹಾ ಶರೀರದಿಂದ ಕೆಟ್ಟ ಸಂತತಿಗಳು ಕೂಡ ಭೂಮಿಯಲ್ಲಿ ಹೆಚ್ಚಾದವು. ಆದ್ರಿಂದ ದೇವರು ತೀರ್ಮಾನ ಮಾಡಿದನು. ಹಲ್ಲೆಲೂಯಾ. ಈ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಕ್ಕೆ ಪರಲೋಕದ ದೇವರು ಏನ್ ಮಾಡ್ತಾನೆ ಅಂದ್ರೆ ಆತನೇ ಪಶ್ಚಾತ್ತಾಪ ಪಟ್ಬಿಡ್ತಾನೆ. ಹಲ್ಲೆಲೂಯಾ. ಆದಿಕಾಂಡ 6ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯನ ನಾವು ನೋಡಿಕೊಳ್ಳೋದಾದ್ರೆ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರುವುದನ್ನ ಅವರ ಹೃದಯದಲ್ಲಿ ಯೋಚಿಸುವುದನ್ನೆಲ್ಲ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನ ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನ ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಹಲ್ಲೆಲೂಯಾ. ದೇವರೇ ಮನುಷ್ಯರನ್ನ ಸೃಷ್ಟಿ ಮಾಡಿ ದೇವರಿಗೆ ನೊಂದ್ಕೊಂತಾನೆ. ಯಾಕೆ ನೊಂದ್ಕೊಂತಾನಂದ್ರೆ
ಮನುಷ್ಯನ ಆಲೋಚನೆ, ಅವನ ಹೃದಯದಲ್ಲಿ ಮನಸ್ಸಲ್ಲಿ ಏನೇನೆಲ್ಲ ಆಲೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಅದೆಲ್ಲ ಬರೀ ಕೆಟ್ಟದ್ದೇ ಆಗಿ ಹೋಗ್ಬಿಟ್ಟಿದ್ದೆ ಅಂದಾಗಿ ದೇವರು ಕೂಡ ತಿಳ್ಕೊಂಡ. ಆದ್ರಿಂದ ಈ ಭೂಲೋಕದ ಎಲ್ಲಾ ಮನುಷ್ಯರನ್ನ ನಾಶನೇ ಮಾಡ್ಬಿಡೋದೇ ಒಳ್ಳೆಯದು. ಇವ್ರನ್ನ ಬದುಕಿಸ್ಬಿಟ್ರೆ ಇನ್ನೂ ಭೂಮಿ ಹಾಳು ಮಾಡ್ಬಿಡ್ತಾರೆ ಅಂತ ಹೇಳಿ ದೇವರು ಮನುಷ್ಯನನ್ನೇ ಎಲ್ಲರನ್ನ ಜಲಪ್ರಳಯದಲ್ಲಿ ನಾಶ ಮಾಡ್ಬಿಡ್ತಾನೆ. ಹಲ್ಲೆಲೂಯಾ. ಆದ್ರಿಂದ ನಾವು ಏನ್ ಆಲೋಚನೆ ಮಾಡ್ತೇವೆ ಅನ್ನೋದಕ್ಕೂ ಕೂಡ ದೇವರು ಬಲವನಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದಲೇ ಸಮುವೇಲನು ಸೌಲ ಎಂಬ ರಾಜನಿಗೆ ಹೇಳ್ತಾನೆ, ದೇವರು ಸಮುವೇಲನಿಗೆ ಹೇಳ್ತಾನೆ, ಸಮುವೇಲನೇ ಇನ್ನು ಹೊರಗಿನ ತೋರುವಿಕೆಯನ್ನ ನೋಡಿ ನೀನು ಅವನನ್ನು ಅಭಿಷೇಕ ಮಾಡ್ಬೇಕು, ಇವನನ್ನು ಅಭಿಷೇಕ ಮಾಡ್ಬೇಕೆಂಬುದಾಗಿ ಯೋಚನೆ ಮಾಡ್ತಿದ್ದೆ. ಆದ್ರೆ ನಿನ್ನ ದೇವರಾದ ನಾನು ಮನುಷ್ಯನ ಹೃದಯದ ಅಂತರಂಗವನ್ನೆಲ್ಲ ಬಲ್ಲವನಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಹಾಗಾದ್ರೆ ನಾವೇನೇ ಆಲೋಚನೆ ಮಾಡ್ತೇವೆಯೋ ಅದೆಲ್ಲ ದೇವರು ತಿಳ್ಕೊಂಡಿದ್ದಾನೆ. ಹಲ್ಲೆಲೂಯಾ. ನಾವು ಹೃದಯದಲ್ಲಿ ಏನು ಯೋಚಿಸ್ತೇವೋ ಅದೆಲ್ಲ ದೇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರಿಂದ ನಾವು ಯೋಚನೆ ಮಾಡ್ಬೇಕು. ಏನು ಯೋಚನೆ ಮಾಡ್ಬೇಕಂದ್ರೆ ಬರೀ ಒಳ್ಳೇದೇ ಯೋಚನೆ ಮಾಡ್ಬೇಕು, ಆಗ ಪರಲೋಕಕ್ಕೆ ಸೇರ್ತೀವಿ. ಬರೀ ಕೆಟ್ಟದೇ ಯೋಚನೆ ಮಾಡ್ಬಿಟ್ರೆ ನಿಮಗಂತೂ ಪರಲೋಕಕ್ಕೆ ಸೀಟ್ ಇಲ್ಲ ಎಂದಾಗಿ ದೇವರು ಹೇಳ್ಬಿಡ್ತಾನೆ. ಯಾಕಂದ್ರೆ ಜಲಪ್ರಳಯದಲ್ಲಿ ಯಾರನ್ನ ದೇವ್ರು ನಾಶ ಮಾಡ್ದ ಅಂದ್ರೆ ಎಲ್ಲಾ ಕೆಟ್ಟವರನ್ನೇ ನಾಶ ಮಾಡ್ದ. ಹಲ್ಲೆಲೂಯಾ. ಒಳ್ಳೆಯವರು ಯಾರಾಗಿದ್ದ ಅಂದ್ರೆ ನೋಹ ಮತ್ತೆ ಅವನ ಕುಟುಂಬದವರು 8 ಜನರನ್ನ ದೇವರು ಕಾಪಾಡಿ ನಡೆಸ್ತಾನೆ. ಹಲ್ಲೆಲೂಯಾ. ಮನುಷ್ಯರನ್ನ ದೇವರು ಸೃಷ್ಟಿ ಮಾಡಿ ದೇವರು ಏನ್ ಮಾಡ್ತಾನಂದ್ರೆ ಆತನಿಗೆ ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ಮನುಷ್ಯರು ಭೂಮಿಲಿ ಎಷ್ಟೋ ಕೆಟ್ಟ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಆದ್ರಿಂದ ದೇವರ ವಾಕ್ಯ ಮತ್ತೆ 7ನೇ ವಾಕ್ಯ, ಆದಿಕಾಂಡ 6ನೇ 7ನೇ ವಾಕ್ಯ ನಮ್ಗೆ ಈಗ ಹೇಳ್ತದೆ, ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನ ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಪ್ರಾಣಿ ಕ್ರಿಮಿ ಪಕ್ಷಿಗಳನ್ನ ಅಳಿಸಿ ಬಿಡುವೆನು ಎಂದು ಅಂದುಕೊಂಡನು. ಆದ್ರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಇಡೀ ಪ್ರಪಂಚದ ಎಲ್ಲಾ ಮನುಷ್ಯನ ನೋಡ್ಕೊಂಡ್ ಬಂದ. ಎಲ್ಲಾರನ್ನು ನೋಡ್ದ ಎಲ್ರು ಕೆಟ್ಟವ್ರೆ, ಒಬ್ಬನು ಒಳ್ಳೆಯವನೇ ಸಿಗ್ಲಿಲ್ಲ. ಆಮೇಲೆ ಕೊನೆಯದಾಗಿ ಒಬ್ಬ ಒಳ್ಳೆಯವ್ರು ಸಿಗ್ದ. ಅವನ ಹೆಸರನ್ನ ದೇವರಿಗೆ ಹೇಳೋದಕ್ಕೆ ಧೈರ್ಯವಾಗಿ ಅವನ ಹೆಸರೇ ದೇವರು ಹೇಳ್ತದೇನೆ, ಅವನು ನೋಹನಿಗೆ ಯೆಹೋವನ ದಯೆ ದೊರಕಿತು. ಹಲ್ಲೆಲೂಯಾ. ಹಾಗಾದ್ರೆ ನಾವು ಒಳ್ಳೆಯವರು, ಪರಿಶುದ್ಧರು, ನೀತಿವಂತರಾಗಿ ನೋಡಿದ್ರೆ ನಮ್ಮ ಹೆಸರನ್ನ ಯಾರು ಹೇಳ್ತಾರಂದ್ರೆ ದೇವರೇ ಹೇಳ್ತಾನೆ. ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟೇಳಿ ನಿಮ್ಮ ಹೆಸರು ಕೂಡ ದೇವ್ರು ಹೇಳಿ ಅಂದ. ಯಾಕಂದ್ರೆ ದೇವ್ರು ನಮ್ಮ ಹೆಸರನ್ನ ದೇವ್ರು ಹೇಳ್ಬಿಟ್ರೆ ಅಲ್ಲಿಗೆ ಫೈನಲ್. ಅದನ್ನ ಯಾರು ಉಲ್ಟಾ ಮಾಡಕ್ಕಾಗಲ್ಲ, ಸೀದಾ ಮಾಡಕ್ಕಾಗಲ್ಲ. ದೇವ್ರು ಹೇಳಿದ್ರೆ ನೀನ್ ಪರಿಶುದ್ಧ ಅಂದ್ರೆ ಪರಿಶುದ್ಧನೇ ಆಗಿರ್ತೀವಿ. ಹಲ್ಲೆಲೂಯಾ. ದೇವರೊಬ್ಬನೇ ನಮ್ಮನ್ನ ಕೆಟ್ಟವನೇ ಅಂತ ಹೇಳ್ಬಿಟ್ಟು ಕೋಟಿ ಜನ ನಾವು ಪರಿಶುದ್ಧ ಅಂತ ಹೇಳಿ ದೇವರೊಬ್ಬ ಕೆಟ್ಟವನ ಅಂತ ಹೇಳ್ಬಿಟ್ರೆ ಅದನ್ನ ಮತ್ತೆ ಯಾರು ಕೂಡ ಉಲ್ಟಾ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರಿಂದ ಇಡೀ ಪ್ರಪಂಚದಲ್ಲಿ 2 ಕೋಟಿ ಜನರ ಮಧ್ಯದಲ್ಲಿ ಯಾರು ಪರಿಶುದ್ಧರಾಗಿ ನೀತಿವಂತರಾಗಿ ನಡೆದಿದ್ದಾರೆ ಅಂದ್ರೆ ನೋಹ ಒಬ್ಬನೇ. ಹಲ್ಲೆಲೂಯಾ. ಅದಕ್ಕೆ 8ನೇ ವಾಕ್ಯ ಹೇಳುತ್ತೆ, ಆದ್ರೆ ನೋಹನಿಗೆ ಯೆಹೋವನ ದಯೆ ದೊರಕಿತು. ಹಲ್ಲೆಲೂಯಾ. ಇವತ್ತು ನಮಗೂ ಕೂಡ ಯಾರ ದಯೆ ಇರ್ಬೇಕಂದ್ರೆ ದೇವರ ದಯೆ ಇರ್ಬೇಕು. ಹಲ್ಲೆಲೂಯಾ. ಪಕ್ಕದಲ್ಲಿರೋ ಕೈ ಕೊಟ್ಟೇಳಿ ದೇವರ ದಯೆ ನಿಮ್ಗಿರ್ಲಿ ಅಂತ. ದೇವರ ದಯೆ ನಿಮ್ಗಿರ್ಲಿ. ಹಲ್ಲೆಲೂಯಾ. ಅಂದ್ರೆ ದೇವರ ದಯೆ ಇರೋದಾದ್ರೆ ಏನಾಗುತ್ತೆ ಅಂದ್ರೆ ಜಲಪ್ರಳಯದಲ್ಲಿ ದೇವರು ನೋವನ್ನ ಕಾಪಾಡ್ದ. ಅದೇ ರೀತಿಯಾಗಿ ದೇವರ ದಯೆ ನಮ್ಮ ಮೇಲೆ ಇರೋದಾದ್ರೆ ದೇವ್ರ ಮುಂದೆ ರಹಸ್ಯಪೂರ್ಣದಲ್ಲಿ ನಮ್ಮನ್ನ ಕಾಪಾಡಿ ಆತನ ಸಾಮ್ರಾಜ್ಯಕ್ಕೆ ನಮ್ಮನ್ನ ಸೇರಿಸಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ದಯೆ ನಮ್ಮ ಮೇಲೆ ಇಲ್ಲದೆ ಹೋದ್ರೆ ಜಲಪ್ರಳಯದಲ್ಲಿ ದೇವರು ನಾಶ ಮಾಡದಂತೆ ಉಪದ್ರವ ಕಾಲದಲ್ಲೂ ನಮ್ಮನ್ನು ಕೂಡ ನಾಶ ಮಾಡೋದಕ್ಕೆ ದೇವರು ಕಾರ್ಯವನ್ನ ಮಾಡಬಹುದು. ಯಾಕಂದ್ರೆ ದೇವರು ಉಪದ್ರವ ಕಾಲವನ್ನ ನಮಗಾಗಿ ನೇಮಿಸಿದ ಧರ್ಮಶಾಸ್ತ್ರದ ಸಭೆಯ ಜನರಿಗಾಗಿ. ಹಲ್ಲೆಲೂಯಾ. ಅದು ಲೋಕದ ಜನರಿಗಾಗಿ ಇರುತ್ತೆ. ನಾವು ರಹಸ್ಯ ಪೂರ್ಣದಲ್ಲಿ ಎತ್ತಲ್ಪಡ್ಬೇಕಂದ್ರೆ ದೇವರ ದಯೆಯನ್ನ ಪಡೆಯುವವರಾಗಿರ್ಬೇಕು. ಹಲ್ಲೆಲೂಯಾ. ದೇವರ ದಯೆ ನಮ್ಮ ಮೇಲೆ ಇರುವುದಾದ್ರೆ ನಾವು ಆಶೀರ್ವಾದಕ್ಕೆ ಬಾಧ್ಯರಾಗುತ್ತೇವೆ. ದೇವರ ದಯೆ ಇರುವುದಾದ್ರೆ ದೇವರ ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ನಮ್ಗೆ ಒಂದು ಗುರುತು ಸಿಕ್ಕಂತಾಗುತ್ತೆ. ಹಲ್ಲೆಲೂಯಾ. ಆದ್ರಿಂದ ನಮ್ಮ ಕುಟುಂಬಕ್ಕೆ ದೇವರ ದಯೆ ಇರಬೇಕು, ನಮ್ಮ ಸಭೆಗೆ ದೇವರ ದಯೆ ಇರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಯೋಸೇಫನು ಕೂಡ ಅವನು ಸೆರೆಮನೆಗೆ ಹಾಕಲ್ಪಟ್ಟಿದ್ದ. ಅನೇಕ ಕೈದಿಗಳು ಅಲ್ಲಿದ್ರು. ಜೈಲ್ ಅಂದ್ರೆ ಕೈದಿಗಳು ಅನೇಕ ಇರ್ತಾರೆ. ಆದ್ರೆ ಯೋಸೇಫನಿಗೆ ದೇವರ ವಾಕ್ಯ ಹೇಳುತ್ತೆ, ಯೋಸೇಫನಿಗೆ ದೇವರ ದಯೆ ದೊರಕಿತ್ತು. ಇವನು ಎಲ್ಲೆಲ್ಲಿ ಇದ್ದಾನಂದ್ರೆ ಜೈಲಲ್ಲಿ ಹಾಕಿರ್ತಾರೆ. ಇವನು ಒಂದು ಕೆಟ್ಟ ಕೆಲಸ ಮಾಡಿದ್ದಾನೆ ಅಂತ ಹೇಳಿ 44 ಹೆಂಡತಿ ಇವನನ್ನ ಜೈಲಿಗೆ ಹಾಕ್ಸ್ಬಿಟ್ಟಿರ್ತಾನೆ. ಇವನು ಜೈಲಲ್ಲಿ ಬಿದ್ದಿರ್ತಾನೆ. ಆದ್ರೆ ದೇವವಾಕ್ಯ
ಜೈಲಿಗೆ ಹೊರಟೋಗ್ಬೋದು. ಯೆಹೋವನು ಯೋಸೇಫನ ಸಂಗಡ ಇದ್ದನು ಎಂಬುದಾಗಿ ದೇವರ ಕೇಳುತ್ತೆ. ಆದರೆ ಯೋಸೇಫನಿಗೆ ಮತ್ತೆ ದೇವರ ಕೇಳುತ್ತೆ, ಆದರೆ ಯೋಸೇಫನಿಗೆ ದೇವರ ದಯೆ ದೊರಕಿತು. ಎಲ್ಲಿದ್ದಾನಂದ್ರೆ ಜೈಲಲ್ಲಿದ್ದಾನೆ. ಜೈಲಲ್ಲಿ ಇರೋಂಗು ಏನು ದಯೆ, ದೇವರ ದಯೆ ಸಿಕ್ಕಿದೆ. ಅಲ್ಲಿ ಅದ್ರ ಕಡೆ ಈ ಲೋಕದ ದಯೆ ಸಿಕ್ಕಿದ್ರು ಸಿಗದಿದ್ರು ನಮ್ಗೆ ಪ್ರಾಬ್ಲಮ್ ಇಲ್ಲ. ಪರಲೋಕದ ದೇವರ ದಯೆ ನಾವೆಲ್ಲಿ ಇರ್ತೀವೋ ಅಲ್ಲೇ ನಮ್ಗೆ ಸಿಗ್ಲೇಬೇಕು. ಆ ಮನೇಲಿದ್ರೆ, ಕೆಲಸದಲ್ಲಿದ್ರೆ, ಎಲ್ಲಿ ಸಭೆಯಲ್ಲಿದ್ರೆ ಅಲ್ಲಿ ನಮಗೆ ದೇವರ ದಯೆ ಸಿಕ್ಕಿದ್ರೆ ನಾವು ಆಶೀರ್ವಾದಕ್ಕೆ ಬಾಧೆ ಆಗ್ತೇವೆ. ಅದೇ ರೀತಿ ಯೋಸೇಫನಿಗೆ ಜೈಲಲ್ಲಿ ಇದ್ದಾಗ ಅವನಿಗೆ ದೇವರ ದಯೆ ಸಿಕ್ಕಿತ್ತು. ದೇವರ ದಯೆ ಸಿಕ್ಕಿದ್ದಕ್ಕೆ ಅವನು ರಾತ್ರಿ ಒಬ್ಬ ಖೈದಿ ಆಗಿರ್ತಾನೆ. ಬೆಳಗ್ಗೆ ನೋಡೋ ಅಷ್ಟೊತ್ತಿಗೆ ಈಜಿಪ್ಟ್ ದೇಶಕ್ಕೆ ಪ್ರಧಾನ ಮಂತ್ರಿ ಆಗ್ತಾನೆ. ಯಾಕಂದ್ರೆ ದೇವರಿಗೆ ಅವನಿಗೆ ಕನಸಿನ ಮುಖಾಂತರವಾಗಿ ಹೇಳಿರ್ತಾನೆ, ಏಸಪ್ಪ ನಿನ್ನ ಇಡೀ ಈಜಿಪ್ಟ್ ದೇಶಕ್ಕೆ ಪ್ರಧಾನಮಂತ್ರಿ ಮಾತನಾಡ್ತೇನೆ ಎಂಬುದಾಗಿ ಹೇಳಿದ್ದ. ಅದೇ ರೀತಿಯಾಗಿ ದೇವರು ಅದಕ್ಕಿಂತ ಹಿಂದಿನ ದಿನ ನೋಡಿದಾಗ ಒಬ್ಬ ಕೈದಿ ಇಡೀ ಈಜಿಪ್ಟ್ ದೇಶದಲ್ಲಿ ಏನೋ ಗೊತ್ತಾ, ಇವನೊಬ್ಬ ಕೈದಿ ಕೆಲಸ ಮಾಡೋನೆ, ಹಂಗಾಗಿ ಇವನನ್ನ ಜೈಲ್ಗೆ ಹಾಕ್ತಿದ್ದಾನೆ ಫರೋನ ರಾಜ ಅಂದಾಗಿ. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಆದ್ರೆ ಯೋಸೇಫನಿಗೆ ದೇವರ ದಯೆ ದೊರಕಿತು ಅಂದಾಗಿ. ಅದೇ ರೀತಿ ನಾವು ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆಯೋ ಏನಿದೆಯೋ ಅದು ಹೆಂಗೆ ಇದ್ರು ಸರಿ, ಆದ್ರೆ ನಾವು ಎಲ್ಲಿದ್ರು, ಜೈಲಲ್ಲಿದ್ರು, ನಾಡಲ್ಲಿದ್ರು, ಕಾಡಲ್ಲಿದ್ರು, ಎಲ್ಲಿದ್ರು ಕೂಡ ನಮ್ಗೆ ಇದ್ದ ಸ್ಥಳದಲ್ಲಿ ನಮ್ಗೆ ದೇವರ ದಯೆ ಇರಬೇಕು. ನಾವಿದ್ದ ಸ್ಥಳದಲ್ಲಿ ದೇವ್ರ ದಯೆ ಪಡ್ಕೊಂಡ್ಬಿಟ್ರೆ ಸಾಕು. ಇವತ್ತು ದೇವ್ರ ದಯೆಯಿಂದ ನಾವು ಇಷ್ಟು ಆಶೀರ್ವಾದ ಹೊಂದಿದ್ರೆ ಇನ್ನು ಮುಂದೆ ಇನ್ನು ಬಹಳಷ್ಟು ಆಶೀರ್ವಾದ ಹೊಂದುವ ಹಾಗೆ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಗೆ ಈಗಾಗಲೇ ಸಮಯ ಆಗಿರೋದ್ರಿಂದ ಆಮೇಲೆ ನಿಲ್ಸನ ಇನ್ನೂ ಇದ್ರ ಮುಂದುವರೆದ ಹಾಕಿಲ್ಲನ ನೋವನ ಕುರಿತಾಗಿ ನೋವನು ಯಾವ್ಯಾವ ರೀತಿಯಾಗಿ ದೇವರನ್ನು ನಡೆಸಿದನು, ನಮ್ಮನ್ನು ಕೂಡ ನಡೆಸ್ತಾನೆ ಎಂಬುದಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ವಿಷಯಗಳನ್ನ ನಾವು ತಿಳಿದುಕೊಳ್ಳುವವರಾಗಿರೋಣ. ನಾವು ಕಣ್ಣುಗಳನ್ನು ಮುಚ್ಚೋಣ. ಕಡೆಯದಾಗಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವವರಾಗಿರೋಣ. ನೀತಿ ಸೂರ್ಯನಾದ ನಮ್ಮ ದೇವರೇ, ನಿನಗೆ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ಓ ಕರ್ತನೇ, ನಿನ್ನ ದಯೆ ನೋವನಿಗೆ ದೊರಕಿತು, ಅದಕ್ಕಾಗಿ ಸ್ತೋತ್ರಪ್ಪ. ನೀತಿವಂತನಾಗಿ ಈ ಭೂಮಿಯಲ್ಲಿ ನಡೆದನಪ್ಪ. ಲೋಕದ ಎಲ್ಲಾ ಜನರು ಪಾಪದಲ್ಲಿ ನಡೀತಾ ಜೀವಿಸಿದ್ರು, ಆದ ಕಾರಣ ಅವರೆಲ್ಲರನ್ನ ಜಲಪ್ರಳಯದಲ್ಲಿ ನೀನು ನಾಶ ಮಾಡಿಬಿಟ್ಟೆ. ಅದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ನೀನು ಒಳ್ಳೆಯವನು, ನೀನು ನಾಶ ಮಾಡೋದು ಒಳ್ಳೆಯದೇ, ಬದುಕಿಸೋದು ಕೂಡ ಒಳ್ಳೆಯದೇ. ಕಾರಣ ನೀನು ಒಳ್ಳೆಯದಿದ್ರು ಏನ್ ಮಾಡಿದ್ರು ಕೂಡ ನೀನು ಒಳ್ಳೆಯದೇ ಮಾಡುತ್ತೆ. ಅದಕ್ಕಾಗಿ ಸ್ತೋತ್ರ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್ ಅಂತ ವಾಕ್ಯ ಹೇಳುವ ಹಾಗೆ ಹೌದೇವ್ರೆ, ನೀನು ಒಳ್ಳೆಯವನು ಎಲ್ಲಾ ಸಮಯದಲ್ಲೂ, ಎಲ್ಲಾ ದಿನವೂ, ಎಲ್ಲಾ ಕಾಲದಲ್ಲೂ. ನೋವನ ಕಾಲದಲ್ಲೂ ಕೂಡ ನೀನು ಒಳ್ಳೆಯ ದೇವರೇ ಆಗಿದ್ದೆ. ನೀನು ತೆಗೆದುಕೊಳ್ಳುವ ತೀರ್ಮಾನ ಅದು ಒಳ್ಳೆಯದೇ ಆಗಿತ್ತು. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ನೋವನ ಕಾಲದಲ್ಲಿ ಇದ್ದ ಹಾಗೆ ಮನುಷ್ಯ ಕುಮಾರನು ಯೇಸು ಕ್ರಿಸ್ತನು ಬರುವ ಕಾಲದಲ್ಲೂ ಕೂಡ ಹಾಗೆ ಇರುತ್ತದೆ ಎಂಬುದಾಗಿ ನೀನು ವಾಕ್ಯ ಹೇಳುವ ಹಾಗೆ ಹೌದಪ್ಪ. ಇಡೀ ಲೋಕವನ್ನ ನಾವು ಈಗ ಕಾಲದಲ್ಲೂ ಕೂಡ ನೋಡಿದ್ರೆ ಲೋಕದಲ್ಲಿ ಪಾಪವೇ ತುಂಬಿಕೊಂಡಿದೆ. ಆದ್ರೂ ಕೂಡ ನಿನ್ನ ಜನರಾದ ನಾವು, ನಿನ್ನ ಮಕ್ಕಳಾದ ನಾವು ಇನ್ನು ಮುಂದೆ ಪ್ರಾರ್ಥನೆ ನಾವು ನೋವನ ಹಾಗೆ ಪರಿಶುದ್ಧರಾಗಿ ನಡೆಯುವಂತೆ, ನೀತಿವಂತರಾಗಿ ನಡೆಯುವಂತೆ, ಯಥಾರ್ಥವಂತರಾಗಿ ಜೀವಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸುವುದು ನಾವು ಬಿಡುವವರಾಗಿದ್ದೇವೆ. ಕರ್ತನೆ, ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯೆ ನಮ್ಮ ಮೇಲೆ ಇರಲಿ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವಪ್ಪ. ದೇವರೇ, ಈ ದಿನದಲ್ಲಿ ನಮ್ಮನ್ನ ನಿನ್ನ ಕರುಣೆಗೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ದೇವರಾತ್ಮನೆ. ಓ ದೇವರೇ, ನೋವನ ಕಾಲದಲ್ಲಿ ಇದ್ದ ಹಾಗೆ ಮನುಷ್ಯ ಕುಮಾರನು ಬರುವ ಕಾಲದಲ್ಲಿ ಕೂಡ ಇರುತ್ತದೆ ಎಂಬುದಾಗಿ ನಿನ್ನ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದಲ್ಲಪ್ಪ. ಆದ್ರಿಂದ ಕರ್ತನೆ, ಈ ನೋವನ ಕಾಲದಲ್ಲೂ ಇದ್ದ ಹಾಗೆ ಕರ್ತನೆ, ಈಗಲೂ ಕಾಲದಲ್ಲಿ ಎಲ್ಲವೂ ಲೋಕದಲ್ಲಿ ಪಾಪವು ತುಂಬಲ್ಪಟ್ಟಿರುವಾಗ ಎಲ್ಲ ಪಾಪಗಳ ಮಧ್ಯದಲ್ಲಿ ನಮ್ಮನ್ನ ನೀನು ಪರಿಶುದ್ಧರಾಗಿ ನಡೆಸುವುದು ನಾವು ಬಿಡುವವರಾಗಿದ್ದೇವೆ. ನಾವು ಈ ಲೋಕದಲ್ಲಿ ಪರಿಶುದ್ಧರಾಗಿ ನಡೆಯಲು ನಮ್ಮ ಬಲ, ನಮ್ಮ ಶಕ್ತಿ, ಸಾಮರ್ಥ್ಯ, ನಮ್ಮ ಜ್ಞಾನ, ನಮ್ಮ ವಿದ್ಯಾಭ್ಯಾಸ ಇದ್ಯಾವುದು ನಮಗೆ ಒಳ್ಳೆಯದಲ್ಲಪ್ಪ. ಆದ್ರೆ ನಿನ್ನ ಪವಿತ್ರ ಆತ್ಮನ ಮುಖಾಂತರವಾಗಿ ಮಾತ್ರನೇ ಸಾಧ್ಯ ದೇವರೇ. ನಿನ್ನ ಪವಿತ್ರ ಆತ್ಮನ ಮುಖಾಂತರವಾಗಿ ನಾವು ಪಾಪದ ಲೋಕದಲ್ಲಿ ಪರಿಶುದ್ಧರಾಗಿ ನಡೆಯುವಂತೆ ಆಶೀರ್ವದಿಸು. ನಾವು ಪರಿಶುದ್ಧರಾಗಿ ಜೀವಿಸುವಂತೆ ಆಶೀರ್ವದಿಸು. ನಮ್ಮ ಕುಟುಂಬಗಳು ಪರಿಶುದ್ಧವಾಗಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು. ನಮ್ಮ ಸಂತತಿಗಳು, ತಲೆಮಾರುಗಳು ಅವು ಪರಿಶುದ್ಧವಾಗಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು. ಯಾಕೆಂದ್ರೆ ನಿನ್ನ ವಾಕ್ಯ ಹೇಳುತ್ತದೆ, ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ ಎಂಬುದಾಗಿ. ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ಪರಲೋಕವನ್ನು ಕೂಡ ಸೇರಲಾರದು ಎಂಬುದಾಗಿ ನಿನ್ನ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸಿರುವುದರಿಂದ ನೋವನು ಅವನು ಪರಿಶುದ್ಧನಾಗಿ ನಡೆದ ಕಾರಣ ಇಡೀ ಜಲಪ್ರಳಯದಲ್ಲಿ ಎಲ್ಲರೂ ನಾಶವಾಗಿದ್ರು.
ನೋಹನನ್ನ ಕಾಪಾಡಿದ ಅದೇ ದೇವರೇ ನಮಗೂ ಕೂಡ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ. ನೋಹನನ್ನ ಕಾಪಾಡಿದ ಹಾಗೆ ಕರ್ತನೇ ನಿನ್ನ ರಾಸಗಳು ಮುಂದೆ ನೇಮಿಸಲ್ಪಟ್ಟಿರುವಾಗ ಲೋಕವೆಲ್ಲ ದೇವರೇ ಅದು ಆ ನಾಶದಲ್ಲಿ ಹೋಗಬಹುದು, ಆದರೆ ನಿನ್ನಿಂದ ಕರೆಯಲ್ಪಟ್ಟಂತ ಜನರಾದ ನಾವು ನಿನ್ನ ಪರಲೋಕದ ಸಾಮ್ರಾಜ್ಯವನ್ನು ಸೇರತಕ್ಕಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸುವುದು ನಾವು ಬೇಡುವವರಾಗಿದ್ದೇವಪ್ಪ. ಅದಕ್ಕಾಗಿ ನಮ್ಮನ್ನು ನಾವು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ ದೇವರೇ. ಯಾವಾಗ ನೀನು ನೆನೆಸದ ಗಳಿಗೆಯಲ್ಲಿ ನಾನು ಬರುತ್ತೇನೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಹೌದು ದೇವರೇ, ನೀನು ಯಾವಾಗ ಬರುತ್ತೆ ಗೊತ್ತಿಲ್ಲವಾದ ಕಾರಣ ಎಲ್ಲಾ ದಿನ ಎಲ್ಲಾ ಕ್ಷಣವೂ ಕೂಡ ನಾವು ಸಿದ್ಧರಾಗಿರುವಂತ ಮೊದಲ ರೀತಿಯಾಗಿ ನಮ್ಮನ್ನ ನಿಂತಾನೆ ಆಶೀರ್ವದಿಸು. ನೀನು ಬಂದ ಸಂದರ್ಭದಲ್ಲಿ ನಾವು ಎತ್ತಲ್ಪಡುವಂತೆ ಆಶೀರ್ವದಿಸು. ನಿನ್ನ ರಹಸ್ಯಪೂರ್ಣ ಬರೋದ್ರೊಳಗಾಗಿ ನಾವು ರಕ್ಷಣೆಗೆ ಬರುವಂತೆ ಆಶೀರ್ವದಿಸು. ದೇಶಸ್ಥಾನ ಹೊಂದಿಕೊಳ್ಳುವಂತೆ ಆಶೀರ್ವದಿಸು. ಪವಿತ್ರ ಆತ್ಮನ ಹೊಂದಿಕೊಂಡಿರುವಂತೆ ಆಶೀರ್ವದಿಸು. ನಿನ್ನ ರಹಸ್ಯಪೂರ್ಣಕ್ಕಾಗಿ ಪ್ರತಿದಿನವೂ ಸಿದ್ಧರಾಗಿರುವಂತ ಆಶೀರ್ವದಿಸು. ಸಿದ್ಧವಾದ ಮೊದಲಗಿತ್ತಿಯರು ಎತ್ತಲ್ಪಡುತ್ತಾರೆ, ಸಿದ್ಧವಾಗದೇ ಇರುವ ಮೊದಲಗಿತ್ತಿಯರು ಅವರು ಬಿಡಲ್ಪಡುತ್ತಾರೆ ಎಂಬುದಾಗಿ ನಿನ್ನ ವಾಕ್ಯವು ಸ್ಪಷ್ಟವಾಗಿ ನೀನು ಮಾತನಾಡಿರುವುದರಿಂದ ದೇವರೇ ನಾವು ಸರಿಯಾಗಿ ಅಪ್ಪ ಸಿದ್ಧವಾದ ಮೊದಲಗಿತ್ತಿ ಹಾಗೆ ನಾವು ಸಿದ್ಧರಾಗಿರುವಂತೆ ನಮ್ಮ ಕುಟುಂಬಗಳನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ ಆಶೀರ್ವದಿಸು. ನೀನೇ ನಮ್ಮನ್ನ ನಡೆಸು. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನೋಹನಿಗೆ ಯೆಹೋವನ ದಯೆಯು ದೊರಕಿತು ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತಾ ಹಾಗೆ ಹೌದು ಇಡೀ ಪ್ರಪಂಚದಲ್ಲಿ ಯಾರಿಗೂ ಕೂಡ ದಯೆ ದೊರೆಯಲಿಲ್ಲಪ್ಪ. ಇಡೀ ಪ್ರಪಂಚದಲ್ಲಿ ಆಗಿನ ಕಾಲದಲ್ಲಿ ನೋಹ ಒಬ್ಬನೇ ನಿನ್ನ ದಯೆಯನ್ನ ಪಡೆದುಕೊಂಡನಪ್ಪ. ಅದೇ ರೀತಿಯಾಗಿ ಕರ್ತನೇ ಈಗಿನ ಕಾಲದಲ್ಲೂ ಎಲ್ಲಾ ಜನರು ಪಾಪದಲ್ಲಿ ತೊಡಗಿಸಲ್ಪಟ್ಟಿರುವಾಗ ನಾವಾದ್ರೂ ನಿನ್ನ ದಯೆಗೆ ಪಾತ್ರರಾಗುವಂತೆ ನಮ್ಮನ್ನು ಆಶೀರ್ವದಿಸು. ನಿನ್ನ ದಯೆ ನಮಗೆ ದಯ ಪಾಲಿಸಪ್ಪ. ನಿನ್ನ ದಯೆ ನಮ್ಮ ಕುಟುಂಬಕ್ಕೆ ದಯ ಪಾಲಿಸಪ್ಪ. ನಿನ್ನ ದಯೆ ನಮ್ಮ ಸಭೆಗೆ ದಯ ಪಾಲಿಸುತ್ತೇವೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ದಯೆ ಪಡೆದುಕೊಂಡವನು ಅವನು ಜಲಪ್ರಾಯದಲ್ಲಿ ಕಾಪಾಡಲ್ಪಟ್ಟ ಹಾಗೆ ಕರ್ತನೆ ಮುಂದೆ ಬರುವ ಉಪದ್ರವದಿಂದ ನಾವು ಕಾಪಾಡಲ್ಪಡುವ ಹಾಗೆ ದೇವರೇ ನಿನ್ನ ದಯೆಯನ್ನು ನಮಗೆ ದಯ ಪಾಲಿಸುವ. ನಿನ್ನ ದಯೆಯನ್ನು ಹೊಂದಿಕೊಂಡು ನಾವು ಕರ್ತನೆ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸುವುದನ್ನು ನಾವು ಬಿಡುವವರಾಗಿದ್ದೇವೆ. ಈ ದಿನ ಅದ್ಭುತವಾದ ನಿನ್ನ ವಾಕ್ಯಗಳ ಮುಖಾಂತರ ಎಲ್ಲ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿದ್ದಾಗಿ ದೇವರಾತ್ಮನೆ ನೀ ನಮ್ಮ ಸಂಗಡ ಮಾತನಾಡು. ಮುಂದೆ ಎಲ್ಲಾ ಮನುಷ್ಯರಿಗೂ ನ್ಯಾಯ ತೀರ್ಪು ಉಂಟು ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ದೇವರೇ ಆ ನ್ಯಾಯ ತೀರ್ಪಿನಲ್ಲಿ ನಾವು ನಿನ್ನ ಮುಂದೆ ಕರ್ತನೆ ಪರಿಶುದ್ಧರಾಗಿ ನಿಲ್ಲತಕ್ಕಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸು. ಎಲ್ಲ ಘನಮಾನ ಮಹಿಮೆ ಘನತೆಗಳನ್ನು ನಿಮಗೆ ಸಲ್ಲಿಸುತ್ತಾ ಪ್ರಾರ್ಥಿಸಿ ಬಿಡುವಿಗೆ ತಂದೆ ಆದ ದೇವರಿಗೆ ಆಮೇಲೆ ನಮ್ಮ ತಂದೆ ಆದ ದೇವರ ಪ್ರತಿ ಕರ್ತನಾದ ಶ್ರೀಸ್ತನ ಕೃಪೆಯು ಪವಿತ್ರಾತ್ಮನ ಐಕ್ಯತೆಯು ಎಲ್ಲೆದು ಸುಧಾರಣೆ ರಹಸ್ಯಗಳನ್ನು ಬರಲು ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೇಲೆ ಸಭೆಯಾಗಿ ನಾವೆಲ್ಲರೂ ಹೇಳೋಣ ಆಮೇಲೆ 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 ಆಮೇಲೆ. ಎಲ್ಲರೂ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ